प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्य दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेन आयं धन्यो भवति न च ते हानिर्यता वने वा हर्म्ये वा समकरनिपातो हिमकरः। वने वा हर्म्ये वा समकरनिपातो ಹಿಮಕರಃ। ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ತಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀಯುತ ಪತ್ತಿ ಪಾಂಡುರಂಗ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಜಗನ್ಮಾತೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಮುಖ್ಯವಾಗಿ ಎರಡು ವಿಚಾರವನ್ನು ನೋಡಿದ್ದೇವೆ. ಒಂದು, ಈ ಕಾರ್ಯಕಾರಣಗಳ ಸಂಬಂಧ ಅದು ಹೇಗೆ ಅಂತ ಹೇಳುವುದು ಕಷ್ಟ. ಶಾಸ್ತ್ರಕಾರರು ಅದಕ್ಕೋಸ್ಕರ ಇವೆರಡರ ಸಂಬಂಧ ಕಾರ್ಯಕಾರಣಯೋ ಅನನ್ಯತ್ವಂ ಅಂತ ಹೇಳಿದರು. ಇದೆರಡು ಬೇರೆ ಬೇರೆ ಅಲ್ಲ ಅಂತ ಹೇಳಿದರೆ ಅಷ್ಟೇ ಹೊರತು ಒಂದು ಅಂತನೂ ಹೇಳಲಿಲ್ಲ, ಬೇರೆ ಬೇರೆ ಅಂತನೂ ಹೇಳಲಿಲ್ಲ. ಅದಕ್ಕೋಸ್ಕರಲೇ ಶಾಸ್ತ್ರದಲ್ಲಿ ಕಾರ್ಯಕಾರಣಗಳ ವಿವೇಚನೆ ಒಂದು ವಿಷಯವಾಗಿ ಉಳಿದು ಬಿಟ್ಟಿದೆ. ಕಾರ್ಯಕ್ಕೆ ಯಾವಾಗಲೂ ಕಾರಣವನ್ನು ಬಿಟ್ಟು ಸ್ವತಂತ್ರವಾಗಿ ಇರುವಿಕೆ ಅನ್ನೋದು ಇಲ್ಲ. ಹಾಗೆ ಇದ್ದಿದ್ದಿದ್ದರೆ ಬಂಗಾರ ಇಲ್ಲದೇನೂ ಆಭರಣ ಇರಬೇಕಿತ್ತು, ಮಣ್ಣು ಇಲ್ಲದೇನೂ ಮಡಿಕೆ ಇರಬೇಕಿತ್ತು, ಹತ್ತಿ ಇಲ್ಲದೇನೂ ನೂಲು ಇರಬೇಕಿತ್ತು, ನೂಲು ಇಲ್ಲದೇನೂ ಬಟ್ಟೆ ಇರಬೇಕಿತ್ತು. ಹಾಗೆಯೇ ಚೈತನ್ಯ ವಸ್ತು ಇಲ್ಲದೇನೆ ಕೇವಲವಾದಂಥ ಜಡವಾದ ಪ್ರಪಂಚ ಇರಬೇಕಿತ್ತು. ಅದರ ಲೋಕದ ಅನುಭವ ಹಾಗಿಲ್ಲ. ಅದಕ್ಕೋಸ್ಕರ ಈ ಕಾರ್ಯಕಾರಣಗಳ ಸಂಬಂಧ ಒಂಥರ ವಿಚಿತ್ರ. ಹಾಗೆ ಅಂತ ಕಾರ್ಯವನ್ನು ಬಿಟ್ಟು ಕಾರಣವನ್ನು ಬಿಟ್ಟು ಕಾರ್ಯ ಇಲ್ಲ ಅಂತ ಹೇಳಿದ್ರಿಂದ ಅದು ಎರಡು ಒಂದೇನೋ ಅಂತ ಹೇಳಿದರೆ ಒಂದು ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಒಂದಂತೂ ಸತ್ಯ, ಕಾರ್ಯ ಎನ್ನುವಂಥದ್ದು ಕಾರಣ ಇಲ್ಲದೆ ಇರಲಾರದು. ಆದರೆ ಕಾರ್ಯದಲ್ಲಿ ಒಂದು ಉಂಟು, ಶಾಸ್ತ್ರದಲ್ಲಿ ಅದನ್ನು ಕ್ರಿಯಾಕಾರಕತ್ವ ಅಂತ ಕರೀತಾರೆ. ಅಂದರೆ ಕಾರ್ಯದಿಂದ ನಮಗೆ ಒಂದಿಷ್ಟು ಕೆಲಸ ಆಗ್ತದೆ, ನಾವು ಅದನ್ನು ಇನ್ಸ್ಟ್ರೂಮೆಂಟಾಗಿ ಬಳಸ್ತೇವೆ. ನಿನ್ನೆ ಹೇಳಿದ್ನಲ್ಲ, ನೀರು ತರೋದಕ್ಕೆ ಮಡಿಕೆ ಬಳಸ್ತೇವೆ, ಆದರೆ ಮಣ್ಣನ್ನು ಬಳಸಲಿಕ್ಕೆ ಆಗೋದಿಲ್ಲ. ಚಳಿಯಾದಾಗ ಬಟ್ಟೆಯನ್ನು ಹೊದ್ಕೊಳ್ತೇವೆ, ಅದರ ನೂಲಿನ ಉಂಡೆಯ ಪಿಂಡಿಯನ್ನು ನಾವು ಹೊದ್ಕೊಳ್ಳೋಕ್ಕೆ ಆಗೋದಿಲ್ಲ. ಇದು ಕಾರ್ಯದಲ್ಲುಂಟು. ಆದರೆ ಕಾರ್ಯದ ಅಸ್ತಿತ್ವ ಇರೋದು ಎಲ್ಲಿ ಅಂತಂದರೆ ಕಾರಣದಲ್ಲಿಯೇ. ಅದಕ್ಕೋಸ್ಕರ ಈ ಕಾರ್ಯ ಎನ್ನುವಂಥದ್ದು ಕಾರಣಕ್ಕೆ
ಅಧೀನವಾಗಿರ್ತದೆ. ಅದಕ್ಕೋಸ್ಕರ ಅವೆರಡರಲ್ಲಿ ಅನನ್ಯತ್ವ, ಬೇರೆ ಬೇರೆ ಎನ್ನುವಂಥದ್ದಿಲ್ಲ. ಯಾಕೆ ಇದನ್ನು ಹೇಳ್ತಾರೆ ಕೇಳಿದರೆ, ಪ್ರಪಂಚದ ಹಿಂದೆ ಒಂದು ಕಾರಣ ಉಂಟು, ಆ ಕಾರಣವನ್ನು ಬಿಟ್ಟು ಇದು ಸ್ವತಂತ್ರವಾಗಿ ಇಲ್ಲ ಅಂತ. ಆ ಕಾರಣವೇ ಪರಬ್ರಹ್ಮ ವಸ್ತು ಅಂತ ಉಪನಿಷತ್ತಿನ ಸಿದ್ಧಾಂತ. ಇದು ಒಂದು ವಿಚಾರ. ಆದರೆ ಮತ್ತೆ ಇನ್ನೊಂದು ವಿಚಾರ ಬಂದಿತ್ತು, ಅನೃತೇನ ಹಿ ಪ್ರತ್ಯೂಢ. ಪ್ರಪಂಚದ ವ್ಯವಹಾರ ಎಲ್ಲವುದೂ ಸಹ ಸುಳ್ಳಿನಿಂದಲೇ ನಡೀತಾ ಇರ್ತದೆ ಅಂತ. ಸುಳ್ಳು ಇಲ್ಲದೆ ಇದ್ದರೆ ನಮ್ಮ ವ್ಯವಹಾರ ಏನೂ ಸಹ ನಡೆಯೋದೇ ಇಲ್ಲ. ಅದೇ ದೊಡ್ಡ ಬಂಡವಾಳ ನಮಗೆ. ಎಲ್ಲವೂ ಸಹ ಆರೋಪಿತವಾದಂಥ ಸಂಬಂಧ. ಈ ವಿಚಾರವನ್ನು ಕೇಳಿದಂಥ ನಿನ್ನೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವ್ರ ಮೇಷ್ಟ್ರು ಆ ಕಾಲದಲ್ಲಿ ಹೇಳ್ತಿದ್ರಂತೆ, ಲೈಫ್ ಈಸ್ ಎ ಬಂಡಲ್ ಆಫ್ ಲೈವ್ಸ್ ಅಂತ. ಅದು ಇವತ್ತು ನನಗೆ ಅರ್ಥ ಆಯಿತು ಅಂದರು ಅವರು. ವಿದ್ಯಾರ್ಥಿ ಜೀವನದಲ್ಲಿ ನಮಗೆಲ್ಲರಿಗೂ ಹೀಗಾಗೋದು. ಯಾಕೆ ಹೇಳ್ತಾರೆ? ಓ, ಮೇಷ್ಟ್ರು ರಿಟೈರ್ಡ್ ಆಗೋ ವಯಸ್ಸು ಬಂತು, ಅದಕ್ಕಾದ್ರೆ ಇವರೇನೋ ಹೇಳ್ತಾರೆ ಹೀಗೆ ಅಂತ. ನೋ, ಬಟ್ ದಟ್ ಇಸ್ ಅ ಫ್ಯಾಕ್ಟ್. ಆ ಇಂಗ್ಲೀಷ್ ಸ್ಟೇಟ್ಮೆಂಟು ಇಟ್ ಈಸ್ ಬೇಸ್ಡ್ ಆನ್ ಉಪನಿಷತ್. ಅನೃತೇನ ಹಿ ಪ್ರತ್ಯೂಢ ಅನ್ನೋದು ಶ್ರುತಿ. ಅದರದ್ದೇ ಅದ್ಭುತವಾದ ಅನುವಾದ, ಲೈಫ್ ಇಸ್ ಎ ಬಂಡಲ್ ಆಫ್ ದ ಲೈವ್ಸ್ ಅಂತ. ಹೀಗೆ ಇದೆಲ್ಲವೂ ಸಹ ಆರೋಪಿತವಾದಂಥ ಸಂಬಂಧ. ಈ ಆರೋಪಿತವಾದದ್ದನ್ನು ತೆಗಿತಾ 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 ಮೂಲಕ್ಕೆ ಹೋಗ್ತಾ ಉಳಿದ್ರೆ ಕೊನೆಗೆ ಸಿಗೋದು ಒಂದು ಪರಮ ಸತ್ಯವಾದಂಥದ್ದು. ನಿನ್ನೆ ಯಾರೋ ಕೇಳ್ತಾ ಇದ್ರು, ಹಾಗಿದ್ರೆ ಈ ಸುಳ್ಳಿನ ಸಂತೆಗಳಲ್ಲಿ ನಾವು ಸತ್ಯ ಹುಡುಕೋದು ಹೇಗೆ ಅಂತ. ಭರ್ತೃಹರಿ ಯಾವತ್ತೇ ಹೇಳಿದ ಅದನ್ನು, ಅಸತ್ಯೇ ವರ್ತಮನಿ ಸ್ಥಿತ್ವ ತತಃ ಸತ್ಯಂ ಸಮಾಹಿ. ಅಂದರೆ ಸುಳ್ಳಿನ ದಾರಿಯಲ್ಲಿ ನಿಂತು ನೀನು ಸತ್ಯವನ್ನು ಹುಡುಕಬೇಕು. ಅದೇ ವೇದಾಂತ ಹೇಳೋದು. ಅಸತ್ಯೇ ವರ್ತಮನಿ ಸ್ಥಿತ್ವ ತತಃ ಸತ್ಯಂ ಅಂತ ಒಂದು ಮಾತು ಮುಂದಕ್ಕೆ ಬರ್ತದೆ. ಹಾಗಾಗಿ ಭರ್ತೃಹರಿ ಹಾಗೆ ಹೇಳ್ದ. ಮತ್ತು ಉಪನಿಷತ್ ಬೇರೆ ಬೇರೆ ದಾರಿಗಳಲ್ಲಿ ಹೇಳ್ತದೆ. ಇನ್ನು ಸತ್ಯದ ಒಳಬಗೆ, ಸುಳ್ಳು ಹೊರಬಗೆ. ಇನ್ನೂ ಹೇಳಬೇಕು ಅಂದರೆ, ಈ ಸುಳ್ಳು ಎನ್ನುವಂಥದ್ದು ಸತ್ಯವನ್ನು ಆವರಿಸಿ ಬಿಟ್ಟಿದೆ, ಅಥವಾ ಸತ್ಯ ಎನ್ನುವಂಥದ್ದು ಸುಳ್ಳು ಎನ್ನುವಂಥ ಅಂಗಿಯನ್ನು ಹಾಕಿಕೊಂಡಿದೆ. ನೀವು ಅಂಗಿಯನ್ನು ನೋಡಿ, ಈ ಅಂಗಿಯೇ ಸತ್ಯ ಅಂತ ಅಂದ್ಕೊಳ್ಬಿಡು. ಅದರೊಳಗಡೆ ಒಂದುಂಟು ಬಾಡಿ. ಉಪನಿಷತ್ ನೇರ ಹೇಳ್ತದೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸೂರ್ಯನನ್ನು ಕುರಿತು ಈಶಾವಾಸ್ಯ ಉಪನಿಷತ್ ಪ್ರಾರ್ಥನೆ ಮಾಡುತ್ತೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಸೂರ್ಯ, ನೀನೇನು ಮಾಡಿದೆ ಕೇಳಿದರೆ, ನಿನ್ನ ಥಳ 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 ಹೊಳಿತಾ ಇರುವಂಥ ಈ ಬಂಗಾರದ ಬಣ್ಣದಿಂದ ಸತ್ಯವನ್ನು ಮುಚ್ಚಿ ಇರಿಸಿದ್ದೀಯೆ ನೀನು. ಹಿರಣ್ಮಯೇನ ಪಾತ್ರೇಣ, ನಿನ್ನ ಒಳಗಡೆಗೆ ಸತ್ಯ ಉಂಟು, ಅದನ್ನು ನೀನು ಮುಚ್ಚಿಟ್ಟಿದ್ದೀಯೆ. ಹೊರಗಿನ ಬಂಗಾರದ ಬಣ್ಣದ ಈ ಪ್ಲೇಟನ್ನು ಹಾಕಿಬಿಟ್ಟು, ಅದನ್ನು ಅಂದರೆ ಬಂಗಾರದ ಪೆಟ್ಟಿಗೆ ಬಾಕ್ಸ್ ಅದು ಅಂತ ಅಂದ್ಕೊಳ್ಳಿ, ಕಲ್ಪನೆಗೋಸ್ಕರ. ನಾನು ಇಷ್ಟೆಲ್ಲ ದಿವಸದಿಂದ ನಿನ್ನನ್ನು ಕೇಳ್ತಿದ್ದೇನೆ, ಪೂಷನ್ ತತ್ವನ್. ಹೇ ಪೂಷನ್ ಅಂದರೆ ಸೂರ್ಯ, ಆ ತತ್ವವನ್ನು ನನಗೆ ತೋರಿಸಪ್ಪ. ಅದನ್ನು ಅಪಾವೃಣು, ನೀನು ಯಾವುದನ್ನು ಹಾಕಿ ಮುಚ್ಕೊಂಡು ಕೂತಿದ್ದೀಯೋ ಅದನ್ನು ತೆಗಿ, ಸರಿಸು, ಪಕ್ಕಕ್ಕೆ ಸರಿಸು, ಕರ್ಟನ್ ಸರಿಸು, ಒಳಗಡೆ ಏನಿದೆ ತೋರಿಸು. ಆ ಉಪಾಸಕನ ಪ್ರಾರ್ಥನೆ ಇದು. ಕೊನೆಯ ಕಾಲದಲ್ಲಿ, ಮರಣ ಕಾಲದಲ್ಲಿ ಮಾಡುವಂಥದ್ದು. ಇದು ಹೇಗಿದೆ ಕೇಳಿದರೆ, ನಮ್ಮ ಹಣೆ ಬರ ಕೆಲವು ಸಲ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ತಾತನ ಕಾಲದಲ್ಲಿ ಮನೆಯ ದೇವ್ರ ಪೀಠದಲ್ಲಿ ಒಂದು ಚಿಕ್ಕದಾದಂಥ ಬಂಗಾರದ ಬಾಕ್ಸ್ ಇತ್ತು ಅಂತ ಅಂದ್ಕೊಳ್ಳಿ. ಅವರು ಅದರೊಳಗಡೆಗೆ ಸಾಲಿಗ್ರಾಮ ಇಟ್ಟಿದ್ದರು. ಆದರೆ ಆ ಸಾಲಿಗ್ರಾಮವನ್ನು ತುಂಬಿಟ್ಟಿದ್ದು ಬಂಗಾರದ ಪೆಟ್ಟಿಗೆ. ನಮಗೇನಾಯಿತು ಕೇಳಿದರೆ, ಒಳಗಡೆ ಇರೋ ಸಾಲಿಗ್ರಾಮ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಆ ಬಾಕ್ಸ್ ಇದೆಯಲ್ಲ, ಕರಂಡಕ, ಅದೇ ಬಹಳ ಮುಖ್ಯ ಆಗೋಯ್ತು ನಮ್ಮ ಹಣೆ ಬರಕ್ಕೆ. ಯಾಕೆಂದರೆ ಬಂಗಾರದ್ದು ನೋಡಿ, ಇದು ಮನುಷ್ಯನ ನಿರ್ಣಯ ಎಲ್ಲ ಹೀಗೇನೆ. ಒಳಗೆ ನೋಡು ನೀನು ಏನಿದೆ ಅಂತ. ಹೊರಗಿನ ಬಣ್ಣಕ್ಕೆ ಮರುಳಾಗಬೇಡ. ಈ ಬಣ್ಣ ಇರೋದೇ ನಿನ್ನನ್ನು ಮರುಳು ಮಾಡೋದಕ್ಕೆ. ಮರುಳಾಗೋರು ಸಿಕ್ಕಿದರೆ ಇಂಥ ಬಣ್ಣಗಳು ಬಹಳಷ್ಟು ಬೇಗ ಮರಳು ಮಾಡ್ತವೆ.
ಅದನ್ನು ಮಳ್ಳಾಗಬೇಡ. ಅದನ್ನೇ ಸೂರ್ಯನ ಪ್ರಾರ್ಥನೆ, ಸತ್ವಂ ಪೂಷನ್ ಅಪಾವೃಣು, ನನಗದನ್ನು ಸರಿಸಿ ತೋರಿಸು. ಯಾಕೆ ಹೇಳಿದರೆ ಸತ್ಯ ಧರ್ಮಾಯ ದೃಷ್ಟಯೇ, ನಾನು ಆ ಸತ್ಯ ಧರ್ಮ, ಈ ಪ್ರಪಂಚದ ಪರಮ ಸತ್ಯ ಏನು ಅಂತ ದೃಷ್ಟಯೇ ನೋಡಬೇಕು. ನಾನು ಅದನ್ನು ತೋರಿಸಪ್ಪ, ಅದನ್ನು ಮುಚ್ಚಿಡಬೇಡ ನೀನು ಹೀಗೆ ಅಂತ. ಈ ರೀತಿಯಾಗಿ ಋಷಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರ ಹೇಳಿದೆ, ಅನೃತೇನ ಹಿ ಪ್ರತ್ಯೂಢ, ಪ್ರಪಂಚ ಎಲ್ಲವೂ ಸಹ ಸುಳ್ಳಿನ ಸಂತೆ. ಈ ಸುಳ್ಳಿನ ಸಂತೆಯಲ್ಲಿ ಸತ್ಯದ ಶೋಧನೆ ನಾವು ಮಾಡ್ಕೊಳ್ಬೇಕು. ಅದನ್ನು ಹೊರಗೆ ಹುಡುಕಬೇಡ, ಒಳಗೆ ಹುಡುಕು, ನಿನ್ನೊಳಗೆ ಹುಡುಕು ನೀನು ಅಂತ. ಮತ್ತು ಮುಂದಿನ ನಾಮಗಳಲ್ಲಿ ಆ ವಿಚಾರ ಹೆಚ್ಚಾಗಿ ಬರ್ತದೆ. ಹಾಗಾಗಿ ಇದು ಎರಡು ವಿಚಾರ ಮುಖ್ಯವಾಗಿ ನಿನ್ನೆ ದಿವಸ ನಾವು ನೋಡಬೇಕಾದದ್ದು, ಕಾರ್ಯಕಾರಣಗಳ ಸಂಬಂಧ ಮತ್ತು ಈ ಸುಳ್ಳಿನ ಒಂದು ಏನು ಆಟಾಟೋಪ, ಪ್ರಪಂಚವನ್ನು ನಿಗ್ರಹಿಸುವುದೆಲ್ಲವೂ ಸಹ ಸುಳ್ಳೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಾತು ಸರಸ್ವತಿ ಅಂತ 704ನೇ ನಾಮ. ಈ ಹೆಸರು ನಮಗೆಲ್ಲರಿಗೂ ಪರಿಚಿತವಾಗಿಯೇ ಇದೆ. ಮಕ್ಕಳಿಗೂ ಹೆಸರು ಇಡ್ತೇವೆ. ಸ್ಥೂಲವಾಗಿ ಇವತ್ತು ಸರಸ್ವತಿ ವಿದ್ಯಾಧಿ ದೇವತೆ ಅಂತ ಇಷ್ಟು ಗೊತ್ತು ನಮಗೆ. ಆದರೆ ಇದಕ್ಕೆ ಸುಮಾರು ಒಂದು 5ರಿಂದ 6 ಅರ್ಥ ಉಂಟು. ನಮಗೆ ಇವತ್ತು ನಮ್ಮ ದೇಶದಲ್ಲಿ ಸರಸ್ವತಿ ಅಂತ ಒಂದು ನದಿ ಇತ್ತು, ಅದು ಕಾಣೆಯಾಗಿ ಹೋಗಿದೆ. ಆ ನದಿ ಅಷ್ಟೇ ಅಲ್ಲ, ವಾಸ್ತವಿಕವಾಗಿ ಜ್ಞಾನರೂಪಿಣಿಯಾದ ಸರಸ್ವತಿಯೂ ಕಾಣೆಯಾಗಿಬಿಟ್ಟಿದ್ದಾಳೆ. ಎಲ್ಲ ಕಡೆಗೂ ಸಹ ಆ ಸರಸ್ವತಿ ಹೇಗೆ ಗುಪ್ತಗಾಮಿನಿ ಆಗಿಬಿಟ್ಟಿದ್ದಾಳೋ, ಇದು ಪೂರ್ತಿ ಗುಪ್ತವೇ ಆಗಿಬಿಟ್ಟಿದೆ, ಮಾಯವೇ ಆಗಿಬಿಟ್ಟಿದೆ. ಅದು ಗುಪ್ತ, ಇದು ಲುಪ್ತ, ಇದು ಸರಿಯಾದ ಶಬ್ದ. ಆ ಸರಸ್ವತಿ ಗುಪ್ತ, ಇದು ಲುಪ್ತ ಆಗಿಬಿಟ್ಟಿದೆ. ಹಾಗಾಗಿ ಇಂಥ ದುರವಸ್ಥೆಯಲ್ಲಿ ನಾವಿದ್ದೇವೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ಮಾತನ್ನು ತುಂಬ ಬೇಸರದಿಂದ ಹೇಳ್ತೇನೆ. ಬಹಳಷ್ಟು ಕಡೆಗೆ ವಿದ್ಯಾವಂತರು ನಿಜವಾಗಿ ಅಲ್ಲದೆ ಇದ್ದವರು ವಿದ್ಯಾವಂತರು ಅಂತ ವಿಜೃಂಭಿಸ್ತಾರೆ. ನಿಜವಾದ ವಿದ್ಯಾವಂತರಾದವರು ಮೂಲಕ್ಕೆ ಕೂತಿರ್ತಾರೆ. ಇದು ಈಗಿಂದಲ್ಲ, DVG ಅವ್ರ ಕಾಲದಿಂದನೂ ಸಹ ಗೊತ್ತು ನಿಮಗೆ ಇತಿಹಾಸ ಏನು ಅಂತ. ಹಾಗಾಗಿ ಈ ಲೋಕದಲ್ಲಿ ಥಳಕಿಗೆ ಬೆಲೆ, ಸತ್ವಕ್ಕೆ ತತ್ವಕ್ಕೆ ಬೆಲೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸರಸ್ವತಿ ಅಂತ ನಾವು ಏನು ಹೇಳ್ತೇವಲ್ಲ, ಆಕೆಯ ನಿಜವಾದ ಸ್ವರೂಪ ಏನು ಅನ್ನೋದನ್ನು ಲಲಿತಾ ಸಹಸ್ರನಾಮ ಬೇರೆ ಬೇರೆ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ, ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ, ಕಾವ್ಯದ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಸಹ ಸರಸ್ವತಿ ವಿಚಾರವನ್ನು ತಿಳಿಸಿಕೊಡ್ತದೆ. ಈ ನಾಮದಿಂದ ಸರಸ್ವತಿಯ ಸ್ವರೂಪ ಏನು ಅಂತ ನೋಡೋಣ. ಹಾಗಿದ್ರೆ ಸರಸ್ವತಿ ಅನ್ನೋದಕ್ಕೆ ಅರ್ಥ ಸರಸ್ವತಿ ಅಂತ ಅಷ್ಟೇ ಅರ್ಥ, ಅದರ ತದ್ವತ್ತಾದಂಥ ಅರ್ಥ. ಏಕೆಂದರೆ ಶಬ್ದಕ್ಕೊಂದು ಅರ್ಥ ಹೇಳಬೇಕಲ್ಲ, ಆ ಅರ್ಥ ಹೇಳಿದರೆ ಸರಸ್ವತಿ ಅಂತ. ಹಾಗಿದ್ರೆ ಸರಸ್ವತಿ ಯಾರು ಅಂದರೆ ಜ್ಞಾನಾಭಿಮಾನಿನಿಯಾದಂಥ ದೇವತೆ. ಇದು ಎರಡನೇದು, ಜ್ಞಾನಾಭಿಮಾನಿನಿ, ಜ್ಞಾನದ ಒಡತಿಯವಳು ಅಂತ. ಜ್ಞಾನದ ಒಡತಿ ಅಂದರೆ ಲೋಕದ ಒಡೆಯ ಹೇಗಿರ್ತಾನೆ ಕೇಳಿದರೆ ಒಂದಿಷ್ಟು ಸಂಪತ್ತಿ ಒಡೆಯನಾಗಿರ್ತಾನೆ ಅಲ್ವಾ. ಆದರೆ ಇಡೀ ಪ್ರಪಂಚದ ಒಡೆತನ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಸರಸ್ವತಿ ಜ್ಞಾನಾಭಿಮಾನಿನಿ ಅಂದರೆ ಶಾಸ್ತ್ರಕಾರ ಹೇಳ್ತಾರೆ, ಆಕೆ ಜ್ಞಾನ ಸಮುದ್ರ ಇದ್ದ ಹಾಗೆ ಅಂತ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಜ್ಞಾನ ಸಮುದ್ರ, ಜ್ಞಾನ ನದಿ ಅಲ್ಲ, ಜ್ಞಾನ ಸಮುದ್ರ. ಅಲ್ಲಿ ಎರಡು ಅರ್ಥ ಉಂಟು. ಒಂದು ಸಮುದ್ರ ಎಷ್ಟು ಗಂಭೀರವೋ ಅಷ್ಟೇ ಗಂಭೀರ ಒಂದರ್ಥ, ಸಮುದ್ರ ಎಷ್ಟು ವಿಶಾಲವೋ ಅಷ್ಟೇ ವಿಶಾಲ, ಸಮುದ್ರ ಎಷ್ಟು ಆಳವೋ ಅಷ್ಟೇ ಆಳ. ಹಾಗಾಗಿ ಅವಳ ಪೂರ್ತಿ ಸ್ವರೂಪವನ್ನು ನಾವು ತಿಳಿತೇವೆ ಎನ್ನುವಂತಹದ್ದು ಅಸಂಭವ ಅನ್ನೋದನ್ನು ಈ ಮಾತು ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಅವಳು ಜ್ಞಾನ ಸ್ವರೂಪಿಣಿ ಅಂದರೆ ಜ್ಞಾನದ ಸಮುದ್ರ ಇದ್ದ ಹಾಗೆ ಅಂತ. ಅಕಸ್ಮಾತ್ತಾಗಿ ಇಂಥ ಒಬ್ಬ ಸರಸ್ವತಿ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಏನಾಗ್ತಿತ್ತು ಅಲ್ಲ. ಇವತ್ತು ಇಲ್ವಲ್ರಿ, ಆಗ್ತಾ ಇದೆಯಲ್ಲ ಎಲ್ಲವುದು. ಶಾಸ್ತ್ರಕಾರ ಹೇಳ್ತಾರೆ, ನಿನ್ನೆ ದಿವಸ ಬಂದಿತ್ತು ಇದು, ನಮ್ಮ ಸ್ವರೂಪ ಜ್ಞಾನ ಮತ್ತು ಇನ್ನೊಂದು ವೃತ್ತಿಜ್ಞಾನ ಅಂತ. ಒಳಗಡೆಯಿಂದ ಆ ಸ್ವರೂಪ ಜ್ಞಾನವನ್ನೇ ಲಲಿತಾ ಸಹಸ್ರನಾಮ ಏನಂತ ಕರೆಯುತ್ತೆ, ಸರಸ್ವತಿ ಅಂತ ಕರೆಯುತ್ತೆ.
ಮುಂದೆ ಸ್ಪಷ್ಟ ಆಗುತ್ತೆ. ಅಕಸ್ಮಾತ್ತಾಗಿ ಅದು ಇಲ್ಲದೇ ಇದ್ದಿದ್ರೆ ನಮಗೆ ಲೋಕದ ವಸ್ತುಗಳೆಲ್ಲ ವಿಂಗಡಿಸಿ ನಮ್ಮ ಅರಿವಿಗೆ ಬರ್ತಾ ಇರಲಿಲ್ಲ. ಅಂದರೆ ಇದು ಘಟ, ಇದು ಪಟ ಅಂತ ಇವಾಗ ನಮಗೇನಾಗುತ್ತೆ, ನೋಡಿದ ತಕ್ಷಣ ಸ್ಪಷ್ಟವಾದಂಥ ಅರಿವು ಬರ್ತದೆಯಲ್ಲ, ಈ ಅರಿವೇ ಬರ್ತಾ ಇರಲಿಲ್ಲ. ಘಟ ನೋಡಿದ್ರೆ ಪಟ ಅಂತಿದ್ದ, ಪಟ ನೋಡಿದರೆ ಘಟ ಅಂತಿದ್ದ. ಹಾಗಾಗಿ ಅದನ್ನು ವಿಭಾಗಿಸಿ ತೋರಿಸುವವಳು ಅವಳೇ. ಯಾವುದ್ರ ಮೂಲಕ? ವೃತ್ತಿಜ್ಞಾನದ ಮೂಲಕ. ಹಾಗಾಗಿ ಈ ಎಲ್ಲ ಅರಿವಿಗೆ ಅಂದರೆ ಪ್ರತ್ಯೇಕತೆಗೆ ಕಾರಣಲಾದವಳು ಸಹ ಅವಳೇ. ಅಂದರೆ ಒಂದೊಂದು ವಸ್ತುವನ್ನು ಕಂಡಾಗಲೂ ಸಹ ಅವುಗಳ ಮೇಲೆ ತಾನು ಹಾಯ್ದು ಅವುಗಳನ್ನು ವಿಭಾಗಿಸಿ ತೋರಿಸಿ ಕೆಲಸ ಮಾಡುವವಳು ಸಹ ಅವಳೇ. ಆದ್ದರಿಂದ ಅವಳ ಹೆಸರು ಸರಸ್ವತಿ ಅಂತ. ಇದಿಷ್ಟು ಒಂದು ಅರ್ಥ ಅಂತ ಅಂದ್ಕೊಳ್ಳಿ ಸ್ಥೂಲವಾಗಿ. ಧೌಮ್ಯ ಮಹರ್ಷಿಗಳು ಇದಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ. ಇದು ಎರಡನೇ ಅರ್ಥ. ನಾವು ಹೆಣ್ಣುಮಕ್ಕಳಿಗೆ ಈ ಹೆಸರನ್ನು ಇಡ್ತೇವೆ ಸರಸ್ವತಿ ಅಂತ. ತಪ್ಪಲ್ಲ, ಇಡೋದು ತಪ್ಪಲ್ಲ. ಆದರೆ ಅವರು ಹೇಳ್ತಾರೆ, ನಿರ್ದಿಷ್ಟವಾದ ವಯಸ್ಸಿನಲ್ಲಿ ಇರುವ ಹೆಣ್ಣು ಮಗುವಿಗೆ ಅಧಿಕೃತವಾಗಿ ಕರೆಯುವಂಥ ಒಂದು ಹೆಸರುಂಟು, ಆ ಹೆಸರು ಸರಸ್ವತಿ ಅಂತ. ಇಂಥ ಅರ್ಥಗಳನ್ನು ಹೇಳುವ ನಾಮಗಳು ಹಿಂದೂ ಎಲ್ಲ ಬಂದಿದ್ವು. ಅಂದರೆ ಈ ವಯಸ್ಸಿನಲ್ಲಿರುವಂಥ ಮಗುವನ್ನು ಈ ಹೆಸರಿನಿಂದ ಕರಿಬೇಕು, ಈ ವಯಸ್ಸಿನಲ್ಲಿರುವಂತಹ ಹೆಣ್ಣು ಮಗುವನ್ನು ಈ ಹೆಸರಿನಿಂದ ಕರಿಬೇಕು ಅಂತ. ಹಾಗೆ ಇಲ್ಲಿ ಅವರು ಹೇಳ್ತಾರೆ, ದ್ವಿವರ್ಷಾತು ಸರಸ್ವತಿ. 1 ವರ್ಷ ಪೂರ್ತಿ ಮುಗಿದು 2ನೇ ವರ್ಷ ಪ್ರಾರಂಭವಾಗಿ ಅದು ಮುಗಿಯುವವರೆಗಿನ ಆ 12 ತಿಂಗಳ ಅವಧಿಯಲ್ಲಿರುವಂಥ ಹೆಣ್ಣು ಮಗಳನ್ನು, ಆ 2ನೇ ವರ್ಷದಲ್ಲಿರುವಂಥ ಹೆಣ್ಣು ಮಗಳನ್ನು ಏನಂತ ಕರಿಬೇಕು? ಸರಸ್ವತಿ. ಅದು ಕಾಲಸೂಚಕವೂ ಹೌದು ಅಲ್ವಾ? ಹಾಗಾಗಿ ಯಾಕೆ ಹಾಗೆ ಈ ಮಾತು ಹೇಳ್ತಾರೆ ಅಂದರೆ, ಜಗನ್ಮಾತೆ ಇನ್ನೊಂದು ಹೆಸರು ಬಾಲಾ ಅಂತ. ಈ 2 ವರ್ಷದ ಹೆಣ್ಣು ಮಗಳು ಅವಳು ಬಾಲಾ ಅಲ್ವೇನು? ಅದಕ್ಕೋಸ್ಕರ ಆ ವಯಸ್ಸಿನ ಹೆಣ್ಣು ಮಗಳಿಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಕಾಮನ್ನಾಗಿ ಕರೆಯುವಂಥ ಹೆಸರು ಸರಸ್ವತಿ ಅಂತ. ಇಟ್ ಮೀನ್ಸ್ ಉಪಾಸಕನಿಗೆ ಜಗನ್ಮಾತೆ ಈ ರೂಪದಲ್ಲಿ ಅನುಭವಕ್ಕೆ ಬಂದಿದ್ದಾಳೆ ಧೌಮ್ಯರಿಗೆ. ಹಾಗಾಗಿ ಅವರು ಈ ಹೆಸರನ್ನು ಹಿರಿದು ಕರೆದಿದ್ದಾರೆ. ಹಾಗಾಗಿ ದ್ವಿವರ್ಷಾತು ಸರಸ್ವತಿ. ಇದು ಎರಡನೇ ಅರ್ಥ. ಮತ್ತೆ ಇನ್ನೊಂದು ಅರ್ಥ ಉಂಟು. ಭರದ್ವಾಜ ಸ್ಮೃತಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಸರಸ್ವತಿ ಅಂದರೆ ಯಾರು ಅಂದರೆ, ದೇವಿಗೆ ವಿಗ್ರಹ ರೂಪದ ಅಂದರೆ ದೈಹಿಕವಾದಂಥ ಒಂದು ಆಕಾರವನ್ನು ಸಹ ನಾವು ನೋಡ್ತೇವೆ ಅಲ್ಲಲ್ಲಿ. ಕೆಲವು ಕಡೆಗೆ ಮಂತ್ರದ ರೂಪದಲ್ಲಿರುವಂತಹದ್ದನ್ನು ಹಿಂದೆ ನಾವು ನೋಡ್ಕೊಂಡು ಬಂದಿದ್ದೇವೆ. ಮಂತ್ರ ರೂಪಿಣಿ, ಮಂತ್ರ ಶರೀರಿಣಿ ಅಂತ. ಮತ್ತು ಯಂತ್ರವೂ ಸಹ ಆಕೆಯ ಶರೀರವೇ. ಆದರೆ ಅವಳಿಗೆ ಇನ್ನೊಂದು ಶರೀರ ಉಂಟು. ಆದರೆ ಆ ಶರೀರ ಹೇಗೆ ಅಂದರೆ, ಅದು ಕಣ್ಣಿಗೆ ಕಾಣಿಸೋದಲ್ಲ, ಕಿವಿಗೆ ಗೋಚರ ಆಗುವುದು ಅಂತಾರೆ. ಯಾವುದು ಅಂದರೆ, ಯಾವಸೇತ್ ಪ್ರಾಣಿ ಜಿಹ್ವಾಸು ಸದಾ ವಾಕ್ ಉಪವರ್ತನಾತ್ ಸರಸ್ವತೀತಿ ನಾಮ್ನೇಯಂ ಸಮಾಖ್ಯಾತ ಮಹರ್ಷಿಭಿ. ಮನುಷ್ಯರ ನಾಲಿಗೆಯಲ್ಲಿ ನಿಂತು ಯಾವಳು ಶಬ್ದವನ್ನು ಅಂದರೆ ಮಾತನ್ನು ಹೊರಡಿಸ್ತಾಳೋ ಆ ಶಕ್ತಿಯೇ ಸರಸ್ವತಿ. ಆದ್ದರಿಂದಲೇ ಅವಳ ಇನ್ನೊಂದು ಹೆಸರು ವಾಗ್ರೂಪಿಣಿ ಅಥವಾ ವಾಗ್ದೇವತೆ. ವಾಗ್ದೇವತಾ ಅಂದರೂ ಅದೇ ಅರ್ಥ, ವಾಗ್ರೂಪಿಣಿ ಅಂದರೂ ಅದೇ ಅರ್ಥ. ಇದು ಆ ಸ್ಮೃತಿಯ ಮಾತು. ಯಾವಸೇತ್ ಪ್ರಾಣಿ ಜಿಹ್ವಾಸು. ಪ್ರಾಣಿ ಅನ್ನೋದಕ್ಕೆ ಅರ್ಥ ಪ್ರಾಣವುಳ್ಳವು ಎಲ್ಲವೂ ಪ್ರಾಣಿಗಳೇ. ಆದರೆ ಯಾವುಗಳಿಗೆ ವಾಗೀಂದ್ರಿಯ ಉಂಟೋ ನೋಡಿ, ಆ ಇಂದ್ರಿಯದ ಹೆಸರೇ ವಾಕ್. ಆ ಇಂದ್ರಿಯ ಅವಳ ಹೆಸರಿನಲ್ಲೇ ಪ್ರಸಿದ್ಧ. ಅವಳಿಲ್ಲ ಅಂದರೆ ಆ ಇಂದ್ರಿಯ ಕೆಲಸ ಮಾಡೋದಿಲ್ಲ. ಇದ್ದವರಿಗೂ ಎಲ್ಲರಿಗೂ ಒಂದೇ ರೀತಿಯಾಗಿ ಕೆಲಸ ಮಾಡುವುದಿಲ್ಲ. ಅವಳು ನಾಲಿಗೆಯಲ್ಲಿ ನಿಂತು ಮಾತನ್ನು ಆಡಿಸಿದರೆ
ನಾನು ಮಾತನಾಡಿದೆ ಅಂತ ಮನುಷ್ಯ ಕೊಚ್ಕೊಳ್ಬಹುದು. ಆದರೆ ಅವಳು ಮಾತನ್ನು ಆಡಿಸದೇ ಇದ್ದರೆ ನಾವು ಏನೂ ಮಾತನ್ನು ಆಡಲಾರೆವು. ಅವಳು ನುಡಿಸಿದರೆ ನಾವು ನುಡಿತೇವೆ. ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಅವಳು ಇಲ್ಲಿದ್ದು ವೈಣಿಕನ ಹಾಗೆ ನುಡಿಸಿದರೆ ನಾವು ವೀಣೆಯಂತೆ ತಂತಿಯಂತೆ ಕೆಲಸ ಮಾಡ್ತೇವೆ ಅಷ್ಟೇ. ಹಾಗಿಲ್ಲದೆ ಇದ್ದರೆ ಮಾಡೋದಿಲ್ಲ. ಅದಕ್ಕೋಸ್ಕರ ನೋಡಿ, ಭಾಳಷ್ಟು ಸಲ ನಾವು ಏನೇನೋ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡು ಬಂದಿರ್ತೇವೆ, ಆದರೆ ಅವಳಿಗಿಷ್ಟ ಇರೋದಿಲ್ಲ. ಆವತ್ತು ಅದನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ. ಮತ್ತು ಆ ಸಮಯಕ್ಕೆ ತಕ್ಕುದಾದಂಥ ಪದಪುಂಜಗಳು ಹರಿದು ಬರೋದೇ ಇಲ್ಲ. ಏನೇ ಹೇಳಲಿಕ್ಕೆ ಹೋಗಿ ಇನ್ನೇನೋ ಆಗಿಬಿಡ್ತದೆ ಅಂತ ಕೊನೆಗೆ ಒಂಥರ ಹಾಸ್ಯಾಸ್ಪದ ಆಗಿಬಿಡ್ತದೆ. ನಾವು ಹಿಂದೆಲ್ಲ ನೋಡಿದ್ದೇವೆ, ನಮ್ಮ ವಿದೇಶಾಂಗ ಸಚಿವರುಗಳೆಲ್ಲ ಅಲ್ಲಿ ಹೋದಾಗ ಏನೋ ಹೇಳಬೇಕಾದ್ದನ್ನು ಬಿಟ್ಟು ಇನ್ನೇನನ್ನು ಹೇಳಿ ಅಪಹಾಸ್ಯಕ್ಕೊಳಗಾದ್ದನ್ನು ನೋಡಿದ್ದೇವೆ. ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಸರಸ್ವತಿ ಅವರನ್ನು ಹರಸಲಿಲ್ಲ ಅಂತಲೇ ಹೇಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಮಾನವನ ಜಿಹ್ವೆಯಲ್ಲಿ ನೆಲೆಸಬೇಕು, ಅವಳು ನೆಲೆಸಬೇಕು. ಆಗ ಮನುಷ್ಯ ನುಡಿತಾನೆ. ಕಾಳಿದಾಸನ ಕಥೆ ಗೊತ್ತು ನಿಮಗೆ. ವಿದ್ಯಾಧರೆ ಅವನನ್ನು ಆಚೆ ಕಳಿಸಿದ ಮೇಲೆ ಕೊನೆಗೆ ಆ ಕಾಳಿಕಾ ರೂಪದಲ್ಲಿರುವಂಥ ಜಗನ್ಮಾತೆ ಅವನ ನಾಲಿಗೆಯನ್ನು ಹೊರಕ್ಕೆ ಎಳೆದು ಖಡ್ಗದ ತುದಿಯಿಂದ ಬೀಜಾಕ್ಷರಗಳನ್ನು ಬರೆದಳು. ಆ ಬೀಜಾಕ್ಷರ ಅದ್ರ ಮಂತ್ರ, ಅದು ಮಂತ್ರ ಶರೀರಿಣಿ. ಅಂದರೆ ಯೋಚನೆ ಮಾಡಬೇಡ, ನಿನ್ನ ನಾಲಿಗೆಯಲ್ಲಿ ನಾನು ವಾಸ ಮಾಡಿದ್ದೇನೆ. ಇನ್ನು ನೀನು ಹೇಳಿದ್ದಲ್ಲ ಸಾಮಾನ್ಯ ಮಾತಲ್ಲ, ಅದೆಲ್ಲವೂ ಸಹ ಅದು ವೇದ ತುಲ್ಯವಾದಂಥ ಮಾತಾಗಿ ಹರಿದು ಬರ್ತದ್ಯಪ್ಪ ಅಂತ. ಪ್ರಾಯಶಃ ಆ ಕತೆ ಹೌದಾ ಅಲ್ಲೋ ಗೊತ್ತಿಲ್ಲ, ಅವನ ಕೃತಿಗಳನ್ನು ನೋಡಿದ್ರಂತೂ ಸಹ ಅಪ್ಪಟ ಸತ್ಯವನು ಅಂತ ಅನಿಸುತ್ತೆ ಈ ಘಟನೆ. ಯಾಕೆಂದರೆ ಆ ರೀತಿಯಾದಂಥ ಒಬ್ಬ ಕವಿಪುಂಗವ ನಮ್ಮ ಇತಿಹಾಸದಲ್ಲಿ ಆಗಲೇ ಇಲ್ಲ. ಅಷ್ಟರ ಮಟ್ಟಿಗೆ ಅದರ ಜೊತೆಗೆ ಪ್ರತಿಯೊಂದಕ್ಕೂ ಉಪಮಾನ ಕೊಡಬೇಕಿದ್ರೆ ವೇದದ ಹಿನ್ನೆಲೆಯಲ್ಲೇ ಕೊಡ್ತಾನೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಒಂದನ್ನು ಹೇಳೋದಿಲ್ಲ. ಸಾಮಾನ್ಯವಾಗಿ ಕವಿಗಳು ಅವ್ರ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಕೆಲವು ಸಲ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಬುರುಡೆ ಬಿಟ್ಬಿಡ್ತಾರೆ. ಆದರೆ ಕಾಳಿದಾಸನ ಗ್ರಂಥಗಳಲ್ಲಿ ಆ ಥರ ಒಂದೂ ಸಹ ಕಾಣೋದಿಲ್ಲ. ಕಾಳಿದಾಸನ ಪ್ರಯೋಗ ಅಂದರೆ ಶಾಸ್ತ್ರಕಾರರು ಕಾವ್ಯಜ್ಞರು ಅದನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ, ಅಷ್ಟರ ಮಟ್ಟಿಗೆ. ಮತ್ತೆ ಸಾಮಾನ್ಯವಾಗಿ ಕವಿಗಳಿಗೆ ವೇದಾಂತ ದೂರ ಆಗಿಬಿಡ್ತದೆ, ಆದರೆ ಕಾಳಿದಾಸನ ಕಾವ್ಯಗಳಲ್ಲಿ ವೇದಾಂತ ಸಾಕಷ್ಟು ಸಿಗ್ತದೆ ಹೇಗೆ ಅಂತ. ಅಷ್ಟರ ಮಟ್ಟಿಗೆ ಆ ಉಪನಿಷತ್ತಿನ ದೃಷ್ಟಿ ಅವನ ಕಾವ್ಯಗಳಲ್ಲಿ ಉಂಟು. ಯಾಕೆ ಅಂದರೆ ಅದು ಸರಸ್ವತಿ ಅಲ್ಲಿ ಹರಿದು ಬಂದು ನಿಂತು ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಹೀಗೆ ಆದ್ದರಿಂದಲೇ ಜಗನ್ಮಾತೆ ನಾಲಿಗೆಯಲ್ಲಿ ನೆಲೆಸಿದಾಗ ಅವಳ ಹೆಸರು ವಾಗ್ದೇವಿ ಅಂತ ಆಗಿಬಿಡ್ತು. ಇಲ್ಲಿಗೆ 3 ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಇನ್ನೊಂದು ಅರ್ಥ ಉಂಟು ಇದಕ್ಕೆ, 4ನೇ ಅರ್ಥ. ವಾಸಿಷ್ಠ ರಾಮಾಯಣದಲ್ಲಿ ಹೀಗೊಂದು ವಿವರಣೆ ಇದೆ. ಸರಣಾತ್ ಸರ್ವದೃಷ್ಟೀನಾಂ ಕಥಿತೈಷಾ ಸರಸ್ವತಿ ಅಂತ. ಸರಣಾತ್ ಸರ್ವದೃಷ್ಟೀನಾಂ, ದೃಷ್ಟಿ ಅನ್ನೋದಕ್ಕೆ ಅರ್ಥ ನೋಟ ಅಂತ ಅರ್ಥ ಸಾಮಾನ್ಯವಾಗಿ, ಆದರೆ ಇಲ್ಲಿ ದೃಷ್ಟಿ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ. ದೃಷ್ಟಿ ಅಂದರೆ ಏನು? ಜ್ಞಾನ. ಸರ್ವದೃಷ್ಟೀನಾಂ, ಎಲ್ಲ ತರಹದ ಜ್ಞಾನವೂ ಸಹ ಅರಿವೂ ಸಹ ಸರಣಾತ್ ಯಾವಳಿಂದಾಗಿ ಹರಿದು ಬರ್ತದೆಯೋ ಅವಳ ಹೆಸರು ಸರಸ್ವತಿ ಅಂತ. ಅವಳು ಇಲ್ಲದೇ ಇದ್ದರೆ, ಅವಳು ಹರಿದು ಬರದೇ ಇದ್ದರೆ, ನಮಗೆ ಆ ದೃಷ್ಟಿ ಇಲ್ಲದೇ ಇದ್ದರೆ ಲೋಕದ ಯಾವ ವಸ್ತುಗಳ ಮೇಲೂ ಸಹ ನಮ್ಮ ದೃಷ್ಟಿ ಹಾಯೋದಿಲ್ಲ. ಅದಕ್ಕೋಸ್ಕರ ದಂಡಿ ಒಂದು ಮಾತು ಹೇಳ್ತಾನೆ, ಯದಿ ಶಬ್ದಾಹ್ವಯಂ ಜ್ಯೋತಿ ಆಸಂಸಾರಂ ನ ದೀಪ್ಯತೆ ಇದಂ ಅಂಧತಮಂ ಕೃತ್ಸ್ನಂ ಜಾಯೇತ ಭುವನತ್ರಯಂ ಅಂತ. ಶಬ್ದ ಅಂದರೆ ಮಾತು ಎನ್ನುವಂಥದ್ದನ್ನು ಆ ಕಾಲದಲ್ಲೇ ಹೇಳಿದವನು ದಂಡಿ. ಅದೊಂದು ಜ್ಯೋತಿ ಅಂತ. ಜ್ಯೋತಿ ಅಂದರೆ ಏನು? ಬೆಳಕು ಅಂತ ಅರ್ಥ. ಶಬ್ದ ನಮಗೆ ಒಂದು ಅರ್ಥವನ್ನು ಹೇಳಿ ಅರ್ಥ ಪ್ರಕಾಶದ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹೊಳಪನ್ನು ಕೊಡ್ತದೆಯಲ್ಲ, ಈಸ್ ಇಟ್ ನಾಟ್ ಎ ಜ್ಯೋತಿ? ಆಮೇಲೆ ಬಂದವರು ಅದನ್ನೆಲ್ಲ ಹೇಳು, ಅವರೇ ಹೇಳಿದ್ರು ಇವರು ಹೇಳು ಅಂತ ಹೇಳೋ ಬೇಕಾಷ್ಟು ಜನ ಇದ್ದಾರೆ. ಬಟ್ ಈ ಮಾತನ್ನು ಮೊದಲು ಹೇಳಿದವನು ಯಾರು?
ದಂಡಿ 6ನೇ ಶತಮಾನದವನು. ಯದಿ ಶಬ್ದಾಹ್ವಯಂ ಜ್ಯೋತಿ, ಶಬ್ದ ಎನ್ನುವಂತಹದ್ದು ಅದು ಆರ್ಡಿನರಿ ಶಬ್ದ ಅಲ್ಲ, ಅದೊಂದು ಜ್ಯೋತಿ. ಅಂದರೆ ಅದು ಪ್ರಕಾಶಕ ಶಕ್ತಿ ಉಳ್ಳದ್ದು. ಆ ಶಬ್ದ ಇಲ್ಲದಿದ್ದು ನಮಗೆ ಜ್ಞಾನ ಬರೋದಾದರೂ ಹೇಗ್ರಿ? ಜ್ಞಾನ ಅಂದರೆ ಏನು? ಅರಿವು. ಅರಿವು ಅಂದರೆ ಏನು? ಮತ್ತು ಪುನಃ ಬೆಳಕು ಅಲ್ವಾ? ಅದಿಲ್ಲದೆ ಇದ್ರೆ ಏನಾಗ್ತಿತ್ತು ಅಂತಂದರೆ, ಇದಂ ಅಂಧತಮಂ ಕೃತ್ಸನಂ, ಇಡೀ ಜಗತ್ತು ಕತ್ತಲಲ್ಲಿ ಮುಳುಗಿ ಹೋಗ್ತಿತ್ತು. ಕತ್ತಲು ಅಂದರೆ ಈ ಹೊರಗಿನ ಕತ್ತಲಲ್ಲ, ಅಜ್ಞಾನ ರೂಪವಾದ ಕತ್ತಲು. ಆಸಂಸಾರಂ ನದೀಪ್ಯತೆ ಇದಂ ಅಂಧತಮಂ ಕೃತ್ಸನಂ ಜಾಯೇತ ಭುವನತ್ರಯಂ. ಇಡೀ 3 ಲೋಕವೇ ಕತ್ತಲಲ್ಲಿ ಕವಿದು ಹೋಗ್ತಿತ್ತು ಅಂತ. ಹಾಗಾಗಿ ಸರಸ್ವತಿ ಇಲ್ಲಿ ನಿಂತು ನುಡಿಸಿದರೆ ಮಾತನಾಡ್ತೇವೆ. ಮತ್ತು ಅವಳು ಒಳಗಳಿಂದ ಅವಳು ದೃಷ್ಟಿಯನ್ನು ಹಾಯಿಸಿದರೆ, ಅಂದರೆ ಹರಿದು ಬರುವ ಹಾಗೆ ಮಾಡಿದರೆ ನಮಗೆ ವಸ್ತುಗಳ ತಿಳುವಳಿಕೆ ಬರ್ತದೆ. ಒಂದಂತೂ ಸತ್ಯ ನೋಡಿ, ಭವಭೂತಿ ಈ ಮಾತನ್ನು ಹೇಳ್ತಾನೆ. ಒಬ್ಬ ಶಿಕ್ಷಕನಾದವರಿಗೆ ಅನುಭವ ತುಂಬ ಚೆನ್ನಾಗಿರ್ತದೆ. ತರಗತಿಯಲ್ಲಿ 40 ಜನ ಮಕ್ಕಳಿದ್ರೆ ಅದೇ ಶಿಕ್ಷಕ ಎಲ್ಲರಿಗೂ ಹೇಳುವುದು ಒಂದೇ ರೀತಿ ಪಾಠ. ಆದರೆ ಒಬ್ಬನಿಗೆ ಬಹಳ ಬೇಗ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ ಸ್ವಲ್ಪ ತಡದ ಅರ್ಥ ಆಗ್ತದೆ, ಮತ್ತೊಬ್ಬನಿಗೆ 3 ವರ್ಷ ಆದರೂ ಅರ್ಥ ಆಗೋದಿಲ್ಲ. ಯಾಕೆ? ಓದುವ ಶಾಲೆ ಸಮಾನ, ಪಾಠ ಹೇಳುವ ಶಿಕ್ಷಕರು ಸಮಾನ, ಹಾಕಿಕೊಳ್ಳುವ ಯೂನಿಫಾರ್ಮ್ ಸಮಾನ, ಹೊರಗಡೆಯಿಂದ ಎಲ್ಲ ಯೂನಿಫಾರ್ಮ್, ಇದು ಮಾತ್ರ ಯೂನಿಫಾರ್ಮ್ ಅಲ್ಲ. ಯಾಕೆ? ನಾನು ಯಾವಳು ತಮಾಷೆ ಮಾಡ್ತೇನೆ, ಹೌದಪ್ಪ ಎಲ್ಲರಿಗೂ ಯೂನಿಫಾರ್ಮ್ ಹಾಕಿ ನೀವು ಸಮಾನ ಈಕ್ವಲ್ ಅಂತ ಮಾಡಿಬಿಡ್ತೀರಿ ಹೊರಗಡೆಯಿಂದ. ಇವತ್ತಿನವರೆಗೆ ಯಾವನಾರು ಒಬ್ಬ ಮೇಷ್ಟ್ರು, ಯಾವನಾರು ಒಂದು ಶಾಲೆ ಇಲ್ಲಿ ಯೂನಿಫಾರ್ಮ್ ಹಾಕ್ತಾ? ಈಸ್ ಇಟ್ ಪಾಸಿಬಲ್? ಹಾಕೋದಿಲ್ಲ. ಯಾಕೆ ಅಂದರೆ ಆ ಯೂನಿಫಾರ್ಮ್ ಸರಸ್ವತಿ ಹಾಕಬೇಕಷ್ಟೇ ಅಲ್ವಾ? ಆದ್ದರಿಂದ ಆ ಮಕ್ಕಳಿಗೆ ಬಹಳಷ್ಟು ಜನರಿಗೆ ಬಹಳ ಬೇಗ ಅರ್ಥ ಆಗ್ತದೆ, ಕೆಲವು ಜನರಿಗೆ ಆಗೋದಿಲ್ಲ. ಕೆಲವು ಜನರಿಗೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಹೇಗೆ ಅಂತ. ನಾನು ಒಂದು ಸಲ ಈ ಸಂದರ್ಭ ಬಂದಿದ್ದಕ್ಕೆ ಕೇಳ್ತೇನೆ. ಈ ಒಂದು 15 ವರ್ಷದಿಂದ ಒಬ್ಬ ವಿದ್ಯಾರ್ಥಿ ನನ್ನ ಹತ್ರ ಈ ಪ್ರಶ್ನೆ ಕೇಳೇಬಿಟ್ಲು ಹೇಗೆ ಅಂತ. ಅವಳೊಂದು ಪ್ರಶ್ನೆ ಕೇಳಿದ್ಲು, ನೀವು ಹೀಗೆ ಪಾಠ ಹೇಳ್ತೀರಿ, ಕೆಲವು ಜನಕ್ಕೆ ಬಹಳ ಬೇಗ ಅರ್ಥ ಆಗ್ತದೆ, ನೀವು ಹೇಳಿದ ದಿವಸ ತಕ್ಷಣ ಒಪ್ಪಿಸಿಬಿಡ್ತಾರೆ. ಯಾಕೆಂದರೆ ಈ ಸಂಸ್ಕೃತ ಮೇಷ್ಟ್ರಿಗೆ ವಾಪಸ್ ಬಂದುಬಿಡಬೇಕು ನಮಗೆಲ್ಲವೂ ಸಹ, ನಾವು ಕೊಟ್ಟಿದ್ದಕ್ಕೆ ಬಂದುಬಿಡಬೇಕು, ನಮಗೆ ಒಪ್ಪಿಸ್ತಾರೆ. ಕೆಲವು ಜನಕ್ಕೆ ನೀವು ಅವಕಾಶ ಕೊಡ್ತೀರಿ, ಒಪ್ಪಿಸೋದಿಲ್ಲ, ಪನಿಷ್ಮೆಂಟ್ ಕೊಡ್ತೀರಿ, ಒಪ್ಪಿಸೋದಿಲ್ಲ. ಯಾಕೆ ಹೀಗಾಗ್ತದೆ ಸರ್? ಒಬ್ಬರೇ ಮೇಷ್ಟ್ರು, ಒಂದೇ ಕೊಠಡಿ, ಒಂದೇ ಮೇಷ್ಟ್ರು, ಒಂದೇ ಟೆಕ್ಸ್ಟ್ ಬುಕ್ಕು, ಯಾಕೆ ಹಿಂಗಾಗ್ತದೆ? ಅವತ್ತು ನಿಜವಾಗಿ ಒಂದು ಕ್ಷಣ ಗಾಬರಿ ಆಗಿಬಿಟ್ಟೆ ನಾನು. ನೀವೇನು ಯಾರಿಗೂ ಪಕ್ಷಪಾತ ಮಾಡೋದಿಲ್ವಲ್ಲ ಅಂತ. ಏನು ಉತ್ತರ ಹೇಳಬೇಕ್ರಿ? ತಕ್ಷಣ ನನಗೆ ಸಹಾಯಕ್ಕೆ ಬಂದಿದ್ದು ಭವಭೂತಿಯ ಮಾತು. ಅವನು ಹೇಳ್ತಾನೆ, ಭವಭೂತಿ, ಸೂರ್ಯನ ಕಿರಣ ಬಂಗಾರದ ಉಂಡೆಯ ಮೇಲೆ ಬಿದ್ದರೆ ರಿಫ್ಲೆಕ್ಟ್ ಆಗುತ್ತೆ, ಮಣ್ಣು ಮುದ್ದೆ ಮೇಲೆ ಬಿದ್ದರೆ ಒಡೆದು ಹೋಗ್ಬಿಡುತ್ತೆ. ಹಾಗಿದ್ದು ಸೂರ್ಯ ಕಿರಣದ ತಪ್ಪ? ಯಾರಿದ್ದು ತಪ್ಪದು? ಮಣ್ಣು ಮುದ್ದೆ ತಪ್ಪು ಅಷ್ಟೇ. ಇದನ್ನೇ ಹೇಳೋದು ಕನ್ನಡದಲ್ಲಿ, ಅಯ್ಯೋ ಮೃತ್ಪಿಂಡ ಅಂತ ಬೈಯಬೇಕಿದ್ರು. ಇವತ್ತು ಅದನ್ನು ಹೇಳೋದಿಲ್ಲ, ಗೊತ್ತಿಲ್ಲ ಪಾಪ. ಲಂಪ್ ಆಫ್ ದ ಮಡ್ ಅಂತ ಹಿಂದೆಲ್ಲ ಬೈತಿದ್ರು ಈ ಶಬ್ದಾಳಿ, ಮಣ್ಣು ಮುದ್ದೆ ನೀನು ಅಂತ. ಅಂದರೆ ನಾನು ಹೇಳಿದಂಥ ಪಾಠವನ್ನು ಅರ್ಥ ಮಾಡಿಕೊಳ್ಳುವಂತಹ, ಹಿಡಿದುಕೊಳ್ಳುವ ಶಕ್ತಿ ಇಲ್ಲ ನಿನಗೆ ಅಂತ, ಪ್ರಯತ್ನವೂ ಮಾಡೋದಿಲ್ಲ ನೀನು ಅಂತ. ಅದಕ್ಕೋಸ್ಕರ ಸರಸ್ವತಿ ಎಲ್ಲಿ ನಿಂತಿರ್ತಾಳೋ ಅದು ಸಹಜವಾಗಿ ಗ್ರಹಣ ಮಾಡುತ್ತೆ, ಕೊಡತ್ತೆ. ಸರಸ್ವತಿಯ ಸ್ವರೂಪವೇ ಸರಣ, ಹರಿಯುವುದು. ಹರಿಯುವ ಕ್ರಿಯೆಯಲ್ಲಿ ಕೊಡುವುದೂ ಉಂಟು, ಹಿಡಿದುಕೊಳ್ಳುವುದೂ ಉಂಟು ಅಲ್ವಾ? ನದಿ ಹರಿತದೆ, ಮತ್ತು ನದಿಯ ನೀರನ್ನು ಹಿಡ್ಕೊಳ್ತೇವೆ. ಅದಕ್ಕೋಸ್ಕರ ಆ ದೃಷ್ಟಿ ಅಂದರೆ ಜ್ಞಾನ. ಅವಳು ಹೀಗೆ ಯಾರಲ್ಲಿ ನಿಂತು ಆ ಜ್ಞಾನವನ್ನು ಹೊರಹೊಮ್ಮಿಸ್ತಾಳೋ ಅಂತಹ ಅವಳಿಗೆ ಸರಸ್ವತಿ ಅಂತ ಹೆಸರು.
ಇಲ್ಲಿ ಸರಸ್ವತಿ ಅಂದರೆ ಕೇವಲ ಒಬ್ಬ ದೇವತೆ ಅಂತ ಅಷ್ಟೇ ಅರ್ಥ ಅಲ್ಲ, ಮಿಗಿಲಾಗಿ ಅರಿವಿನ ಮಹಾಸೆಲೆ, ಜ್ಞಾನದ ಮಹಾಸೆಲೆ, ಅಂದರೆ ಚೈತನ್ಯದ ಚಿಲುಮೆಯೇ ಸರಸ್ವತಿ ಅಂತ. ಇದು 4ನೆಯ ಅರ್ಥ. ಇನ್ನು 5ನೆಯ ಅರ್ಥಕ್ಕೆ ಹೋದರೆ ಪೂರ್ತಿ ಯೋಗಶಾಸ್ತ್ರದ ಅರ್ಥ. ಸರಸ್ವತಿ 4 ಅಕ್ಷರಗಳಿವೆ ಇಲ್ಲಿ. ಈ ಸರಸ್ವತಿ ಅನ್ನುವಲ್ಲಿ ಸರ ಅಂತುಂಟು. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ, ಅದು ಇಷ್ಟನ್ನೇ ಇಟ್ಕೊಂಡು ಹಿಂದೆ ಮುಂದೆ ಮಾಡಿಬಿಡಿ. ರಸ ಅಂತ ಆಯಿತು. ರಸ ಅಂದರೆ ನೀರು ಅಂತ ಅರ್ಥ. ನೀರು ಅಂದರೆ ದ್ರವ, ಹೌದು ತಾನೆ? ಅಂದರೆ ರಸ ಅಂದರೆ ನೀರು, ನೀರು ಅಂದರೆ ದ್ರವ, ಸರಸ ಅಂದರೆ ರಸದಿಂದ ಕೂಡಿದ್ದು, ಹೌದು ತಾನೆ? ಆ ರಸದಿಂದ ಕೂಡಿದ್ದು ಯಾವುದು ಅಂದರೆ ಬ್ರಹ್ಮರಂಧ್ರದಲ್ಲಿ ಹರಿತಾ ಇರುವಂಥ ಅಮೃತದ ಪ್ರವಾಹ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಹಿಂದೆ ಲಲಿತಾ ಸಹಸ್ರಂ ನಾನು ಹೇಳಿದ್ದೇನೆ. ಆ ಯೋಗಾರೂಢನಾದವನು ಒಂದೊಂದೇ ಚಕ್ರಗಳನ್ನು ದಾಟಿದೆ, ಆಜ್ಞಾಚಕ್ರವನ್ನು ದಾಟಿಸಿ ಮೇಲಕ್ಕೆ ಬಂದಾಗ ಕುಂಡಲಿನಿ ಶಕ್ತಿ ಇಲ್ಲಿರುವಂತಹ ಆ ಚಂದ್ರಮಂಡಲ ಮಧ್ಯದಲ್ಲಿರುವಂತಹ ಮೊಗ್ಗನ್ನು ಕಡಿದಾಗ ಅಮೃತದ ರಸ ಉಕ್ಕೇರಿ ಬರ್ತದೆ. ಅದೇ ಪರಮ ಆನಂದದ ಸ್ಥಿತಿ, ಮೋಕ್ಷ ಯೋಗಶಾಸ್ತ್ರದಲ್ಲಿ ಹೀಗೆ ಅಂತ. ಹಾಗೆ ಸರಸ ಅಂದರೆ ಆ ದ್ರವರೂಪವಾದಂಥ ಅಮೃತ ದ್ರವರೂಪವಾದಂಥ ಪ್ರವಾಹದಿಂದ ಕೂಡಿದಂತಹದ್ದು ಯಾವುದು ಕೇಳಿದ್ರೆ ಅದೇ ಬ್ರಹ್ಮರಂಧ್ರ. ಆ ಬ್ರಹ್ಮರಂಧ್ರದ ಇನ್ನೊಂದು ಹೆಸರೇ ವತಿ ಅಂದರೆ ಕೂಡಿದ್ದು ಅಂತ ಅರ್ಥ, ಸರಸ್ವತಿ ಅಂತ. ಉದಾಹರಣೆಗೆ ವತಿ ಅಂದರೆ ಕೂಡಿದ್ದು. ಬುದ್ಧಿ ಇದೆ ಒಬ್ಬಳಿಗೆ, ಬುದ್ಧಿಮತಿ ಅಂತ ಹೇಳ್ತೇವೆ ನಾವು, ಅಲ್ವಾ? ಹಾಗೇನೆ ಧನವಾನ್ ಪುಲ್ಲಿಂಗ ಆದ್ರೆ ವಾನ್ ಅಂತ, ಸ್ತ್ರೀಲಿಂಗ ಆದ್ರೆ ವತಿ ಅಂತ. ಚಂದ್ರಮತಿ, ವತಿ ಮತ್ತು ಮತಿ ಎರಡೂ ಆಗತ್ತೆ, ಎರಡು ಒಂದೇ ಅರ್ಥವನ್ನು ಕೊಡುವಂತಹ ಪ್ರತ್ಯಯಗಳು ವ್ಯಾಕರಣದ ರೀತಿಯಲ್ಲಿ. ಹಾಗಾಗಿ ಸರಸ್ವತಿ ಮತ್ತು ಧನವತಿ ಅಂತೆಲ್ಲ ಹೇಳ್ತೇವೆ. ರೂಪವತಿ ಏನು ರೂಪದಿಂದ ಕೂಡಿದವಳು. ಹಾಗೆ ಸರಸ್ವತಿ ಅಂದರೆ ಆ ಅಮೃತ ಪ್ರವಾಹದಿಂದ ಕೂಡಿದಂತಹ ನಾಡಿ ಯಾವುದು? ಬ್ರಹ್ಮರಂಧ್ರ. ಅಂತಹ ಆ ನಾಡಿಯ ಇನ್ನೊಂದು ಹೆಸರೇ ಸರಸ್ವತಿ ಅಂತ ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ. ಅಷ್ಟಾದ ಮೇಲೆ ಸರೋ ಅಸ್ಯಾಹ ಅಸ್ತೀತಿ ಅರ್ಥೇ ಮತುಪ್. ಅದಕ್ಕೆ ಭಾಸ್ಕರಾಯರು ವಿವರಣೆಯನ್ನು ಕೊಡ್ತಾರೆ. ಆ ಸರ ಅಂದರೆ ರಸ ಇದೆ ಎನ್ನುವಂಥ ಅರ್ಥದಲ್ಲಿ ಮತುಪ್ ಅಂದರೆ ವತಿ ಎನ್ನುವಂಥ ಪ್ರತ್ಯಯ ಬಂದಿದೆ ಅಂತ. ಹಾಗಾಗಿ ಅವಳು ಸರಸ್ವತಿ. 5 ಅರ್ಥವನ್ನು ಹೇಳಿದ್ದೇನೆ. ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಅವಳು ಸರಸ್ವತಿ ಅಂತ. ಇಷ್ಟಾದ ಮೇಲೆ ಮುಂದಿನದು ಶಾಸ್ತ್ರಮಯೀ ಅಂತ. ಶಾಸ್ತ್ರಮಯೀ ಅಂದರೆ ಶಾಸ್ತ್ರಸ್ವರೂಪಿಣಿ ಅಂತ. ಶಾಸ್ತ್ರಸ್ವರೂಪಿಣಿ ಅಂದರೆ ದಯವಿಟ್ಟು ಇಲ್ಲೊಂದು ಅಪಾರ್ಥ ಆಗುವ ಸಾಧ್ಯತೆ ಉಂಟು, ಅದನ್ನು ಸ್ವೀಕಾರ ಮಾಡಬೇಡಿ. ಈ ಮದುವೆಗಳಲ್ಲೆಲ್ಲ ಬೀಗರ ಉಪಚಾರದ ಶಾಸ್ತ್ರ ಏನೇನೋ ಶಾಸ್ತ್ರಗಳೆಲ್ಲ ಇವೆ. ನಮ್ಮಲ್ಲಿ ಇವತ್ತು ಶಾಸ್ತ್ರ ಎನ್ನುವಂಥ ಅರ್ಥ ನಿಜಾರ್ಥವನ್ನು ಕಳ್ಕೊಂಡು ಬಿಟ್ಟಿದೆ. ಎಲ್ಲ ಗೊಡ್ಡು ಸಂಪ್ರದಾಯಗಳಿಗೆ ಬ್ಯಾಡ್ದಿದ್ದನ್ನು ಮಾಡೋದಕ್ಕೆಲ್ಲ ಇವರು ಶಾಸ್ತ್ರ ಅಂತ ಕರೆದು ಬಿಟ್ಟಿದ್ದಾರೆ. ಇದ್ಯಾವುದು ಶಾಸ್ತ್ರ ಅಂತ ಶಾಸ್ತ್ರ ಹೇಳೋದಿಲ್ಲ. ಹಾಗಿದ್ರೆ ಯಾರು ಹೇಳ್ತಾರೆ? ಅಶಾಸ್ತ್ರದವರು ಹೇಳ್ತಾರೆ ಅಷ್ಟೇ. ಶಾಸ್ತ್ರ ಅಂದರೆ ಏನು ಅಂದರೆ ವೇದಕ್ಕೆ ಶಾಸ್ತ್ರ ಅಂತ ಹೆಸರು. ಆ ವೇದದ ಅರ್ಥವನ್ನು ವಿವರಿಸಲಿಕ್ಕೆ ಹೊರಟಂತಹ ಷಡಂಗಗಳಿಗೆ ಶಿಕ್ಷಾಕಲ್ಪ ಮುಂದೆ ಬರುತ್ತೆ, ಅದು ಅವುಗಳಿಗೆ ಶಾಸ್ತ್ರ ಅಂತ ಹೆಸರು. ಮತ್ತು ಷಟ್ಶಾಸ್ತ್ರಗಳಿವೆ. ಯಾವ್ಯಾವುದು ಅಂತಂದರೆ ನ್ಯಾಯಶಾಸ್ತ್ರ ವೇದಾಂತ, ಪೂರ್ವೋತ್ತರ ವೇದಾಂತ, ಸಾಂಖ್ಯ ಮತ್ತು ಯೋಗ ಮತ್ತು ತರ್ಕಶಾಸ್ತ್ರ ಸಂಬಂಧಪಟ್ಟಂಥದ್ದು. ಒಟ್ಟೆ ಪ್ರಧಾನವಾಗಿ ಅವುಗಳನ್ನೇ ಷಡ್ ದರ್ಶನಗಳು ಅಂತ ಕರೀತಾರೆ.
ನೋಡಿ, ದರ್ಶನ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಭಗವಂತನನ್ನು ತೋರಿಸೋದಕ್ಕೆ, ಅಂದರೆ ಅವನನ್ನು ಕಾಣೋದಕ್ಕೆ ಯಾವ ಸಹಾಯ ಮಾಡ್ತವೋ ಅವು ದರ್ಶನ, ಅವುಗಳಿಗೆ ಶಾಸ್ತ್ರ ಅಂತ ಹೆಸರು. ನೀವು ಆ ಚೌಟ್ರ ಮಾಡೋ ಉಪಚಾರಗಳೆಲ್ಲ ನಿಮಗೆ ಏನು ರೀ ಭಗವಂತ ಕಾಣೋದಕ್ಕೆ ಸಹಾಯ ಮಾಡ್ತವೆ? ಅವು ಶಾಸ್ತ್ರಗಳವ. ಅವು ಬರ್ತಾ ಬರ್ತಾ ನಾವು ಯಥಾರ್ಥದಿಂದ ಅದನ್ನು ದೂರ ತಂದು ನಮಗೆ ಇಷ್ಟ ಬಂದ ಹಾಗೆ ಬಳಸೋದಕ್ಕೆ ಶುರು ಮಾಡಿದ್ದೇವೆ ಈಗ ಅಂತ. ಹಾಗಾಗಿ ಇವು ಶಾಸ್ತ್ರ ಅಲ್ಲ, ಇದು ಶಾಸ್ತ್ರ. ಹಾಗಾಗಿ ಜಗನ್ಮಾತೆ ಅವಳು ಶಾಸ್ತ್ರ ಸ್ವರೂಪಿಣಿ, ಅಂದರೆ ಶಾಸ್ತ್ರವೇ ಪ್ರಧಾನವಾಗಿ ಉಳ್ಳವಳು. ಅಂದರೆ ಆಕೆಯನ್ನು ತಿಳಿಯೋದಕ್ಕೆ ಬೇರೆ ಬೇರೆ ದಾರಿಗಳಿವೆ, ಆದರೆ ಆ ದಾರಿಗಳು ಪ್ರಾಮಾಣಿಕವಾದವುಗಳಲ್ಲ. ಉದಾಹರಣೆಗೆ ಅನುಮಾನಾದಿ ಪ್ರಮಾಣಗಳಿವೆ. ಅನುಮಾನಾದಿ ಪ್ರಮಾಣ ಅದು ಏನು ಮಾಡುತ್ತೆ ಅಂತ ಕೇಳಿದರೆ, ನಮ್ಮ ಬುದ್ಧಿಯ ಲೆವೆಲಲ್ಲಿ ನಾವು ಮಾಡುವ ತರ್ಕ. ಅದು ಆ ತರ್ಕ ಅದು ಎಷ್ಟೋ ಸಲ ಯಥಾರ್ಥದಿಂದ ನಮ್ಮನ್ನು ದೂರಕ್ಕೆ ಕರ್ಕೊಂಡು ಹೋಗುತ್ತೆ. ತರ್ಕ ಮಾಡುವವನ ಬುದ್ಧಿಯ ಸಾಮರ್ಥ್ಯದ ಮೇಲೆ ತರ್ಕ ನಿಂತಿರುತ್ತೆ ಅಲ್ವಾ? ಈಗ ತಪ್ಪು ತಿಳ್ಕೊಳ್ಬೇಡಿ, ಒಂದು ದೊನ್ನೆ ಇದೆ, ಅದರೊಳಗೆ ತುಪ್ಪ ಹಾಕಿದ್ದೀರಿ. ಪ್ರಶ್ನೆ ಎಷ್ಟೇ, ದೊನ್ನೆಯಲ್ಲಿ ತುಪ್ಪ ಇದೆಯೋ? ಇದೆ. ನಾನು ಹೇಳ್ತೇನೆ ಇಲ್ಲ, ತುಪ್ಪಕ್ಕೆ ದೊನ್ನೆ ಅಂಟಿಕೊಂಡಿದೆ ಅಲ್ಲ ಅಂತ ಹೇಳಿ ನೋಡುವ ನೀವು. ತರ್ಕನಪ್ಪ, ಹೌದು ತಾನೆ? ಹೀಗೆ ಅದು ತರ್ಕ ಎನ್ನುವಂಥ ಇದಕ್ಕೆ ಸಮರ್ಥನೆ ಬೇಕಷ್ಟು ಉಪಪತ್ತಿಗಳನ್ನು ಕೊಡಬಹುದು ನಾವು, ಆದರೆ ನಿರ್ಣಯ ಆಗೋದಿಲ್ಲ. ಹಾಗಾಗಿ ಅನುಮಾನಾದಿ ಪ್ರಮಾಣಗಳಿಂದ ನಾವು ಯಥಾರ್ಥವನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಭಗವತ್ಪಾದರು ಹೇಳ್ತಾರೆ, ಶ್ರುತಿಮತಸ್ತರ್ಕೋ ಅನುಸಂಧೀಯತಾಂ. ನೀ ತರ್ಕ ಮಾಡ್ತೀಯ, ವೇದ ಹಾಕಿಕೊಟ್ಟ ದಾರಿಯಲ್ಲಿ ನೀನು ತರ್ಕವನ್ನು ಮಾಡು. ಆ ಶ್ರುತಿ ಪಥವನ್ನು ಬಿಟ್ಟು ತರ್ಕವನ್ನು ಮಾಡಬೇಡ. ಯಾಕೆ ಕೇಳಿದರೆ ಆ ತರ್ಕ ನಿನ್ನನ್ನು ತಗೊಂಡೋಗಿ ಹಳ್ಳಕ್ಕೆ ಬೀಳಿಸತ್ತೆ. ಶ್ರುತಿ ಸಮ್ಮತವಾದಂಥ ತರ್ಕ ಉಂಟಲ್ಲ, ಅದು ನಿನ್ನನ್ನು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಅನುಮಾನಾದಿ ಪ್ರಮಾಣಗಳು ಅವು ಸಹಾಯ ಮಾಡೋದಿಲ್ಲ ಭಗವಂತನ ದರ್ಶನಕ್ಕೆ. ಅವೇ ಸಹಾಯ ಮಾಡುವಂತಿದ್ರೆ ನಮಗೆ ವೇದಾಂತ ಗ್ರಂಥಗಳು ಬೇಕೇ ಆಗ್ತಾ ಇರಲಿಲ್ಲ. ಸಾಧಕರು ಯಾರೂ ಸಹ ಉಪನಿಷತ್ತನ್ನು ಭಗವದ್ಗೀತೆಯನ್ನು ಬ್ರಹ್ಮಸೂತ್ರವನ್ನು ಕೈಗೆತ್ತಿಕೊಳ್ತಾ ಇರಲಿಲ್ಲ. ಕೇವಲ ಪ್ರಮಾಣ ಇಟ್ಕೊಂಡು ಹೋದರೆ ಸಾಕಿತ್ತು. ಆದರೆ ಪ್ರಮಾಣ ಎನ್ನುವಂಥದ್ದು ನಮಗೆ ಪೂರ್ತಿ ಸಹಾಯ ಮಾಡೋದಿಲ್ಲ, ಅದಕ್ಕೆ ಬೇಕಾದ್ದು ಶಾಸ್ತ್ರವೇ. ಹಾಗಾಗಿ ಯಾಕೆ ಕೇಳಿದೆ, ಅನುಮಾನಾದಿ ಈ ಪ್ರಮಾಣಗಳು ದುರ್ಬಲ ಯಾವಾಗಲೂ ಸಹ. ಶ್ರುತಿ ಎನ್ನುವಂಥದ್ದು ತುಂಬ ಬಲವಾದಂಥದ್ದಾದ್ದರಿಂದ ಶಾಸ್ತ್ರ ಅಂದರೆ ವೇದ ಮತ್ತು ಆ ವೇದದ ಅರ್ಥವನ್ನು ತಿಳಿಸುವಂಥ ಷಡ್ದರ್ಶನಗಳು ಇತ್ಯಾದಿಗಳು ಶಾಸ್ತ್ರದಲ್ಲಿ ಆಕೆಯನ್ನು ತಿಳಿಯೋದಕ್ಕೆ ಬೇಕಾದಂಥ ಉಪಾಯಗಳು ಉಕ್ತವಾಗಿವೆ. ಅದಕ್ಕೋಸ್ಕರ ಶಾಸ್ತ್ರ ಮಯಿ ಅಂದರೆ ಶಾಸ್ತ್ರ ಸ್ವರೂಪಿಣಿ ಅಂತ ಅರ್ಥ. ಅದಕ್ಕಾಗಿಯೇ ಬ್ರಹ್ಮಸೂತ್ರದಲ್ಲಿ 2ನೇ ಸೂತ್ರ ಜನ್ಮಾದ್ಯಸ್ಯತಃ ಮತ್ತು ಶಾಸ್ತ್ರಯೋನಿತ್ವಾತ್ ಅಂತ ಅಲ್ಲೊಂದು ಸೂತ್ರ ಉಂಟು. ಶಾಸ್ತ್ರಯೋನಿ ಪರಬ್ರಹ್ಮ ವಸ್ತು, ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿ ಆದ್ದರಿಂದ ಅದೇ ನಿಯಮ ಇಲ್ಲೂ ಅಪ್ಲೈ ಆಗುತ್ತೆ. ಅಲ್ಲಿ ಹೆಸರೇನು ಕೇಳಿದರೆ ಶಾಸ್ತ್ರಯೋನಿ. ಯೋನಿ ಅನ್ನೋದಕ್ಕೆ ಕಾರಣ ಅಂತ ಅರ್ಥ, ಅಪಾರ್ಥ ಅಲ್ಲ. ಹಾಗಾಗಿ ಅಂದರೆ ಆ ಪರತತ್ವ ಅದು ಶಾಸ್ತ್ರಯೋನಿಯಾಗಿದೆ. ಅಂದರೆ ಅದು ಶಾಸ್ತ್ರೈಕ ಗಮ್ಯ, ಅಂದರೆ ಶಾಸ್ತ್ರದಿಂದಲೇ ಅದನ್ನು ತಿಳಿಯಬಹುದು. ಅದನ್ನು ತಿಳಿಸೋದಕ್ಕೆ ಶಾಸ್ತ್ರ ಕಾರಣವಾಗಿ ಇದೆ. ಹಾಗಾಗಿ ಆ ತತ್ವಕ್ಕೆ ಏನು ಹೆಸರು ಕೇಳಿದರೆ ಶಾಸ್ತ್ರಯೋನಿ ಅಂತ. ಮತ್ತೆ ಅಷ್ಟೇ ಅಲ್ಲ, ಯಾಕೆ ಈ ಮಾತನ್ನು ಹೇಳ್ತಾರೆ ಕೇಳಿದರೆ, ಶಾಸ್ತ್ರಕ್ಕೆ ಮಾತ್ರ ಆ ಪರತತ್ವವನ್ನು ತಿಳಿಸುವ ಸಾಮರ್ಥ್ಯ ಉಂಟು. ಇಲ್ಲಿ ಶಾಸ್ತ್ರ ಅಂದರೆ ವಿಶೇಷವಾಗಿ ವೇದಾಂತ ಅಂತಲೇ ಇಟ್ಕೊಬಿಡಿ, ಅವಾಗ ಹೆಚ್ಚು ಸ್ಪಷ್ಟ ಆಗುತ್ತೆ. ಈ ಶಾಸ್ತ್ರದ ಉಗಮಕ್ಕೆ ಪರತತ್ವವೇ ಕಾರಣ. ಶಾಸ್ತ್ರದ ಉಗಮಕ್ಕೆ ಯಾವುದು ಕಾರಣ ಅಂದರೆ ಪರತತ್ವವೇ ಕಾರಣ. ಹಾಗಾಗಿ ಪರತತ್ವವನ್ನು ತಿಳಿಸೋದಕ್ಕೆ ಶಾಸ್ತ್ರಗಳೇ ಸಮರ್ಥ. ಪರತತ್ವವನ್ನು ತಿಳಿಸೋದಕ್ಕೆ ಶಾಸ್ತ್ರಗಳು ಬೇಕು. ಶಾಸ್ತ್ರಗಳು ಹುಟ್ಟಿದ್ದೇ ಪರತತ್ವದಿಂದ ಅಂತ. ಅಪ್ಪನಿಂದ ಮಗ ಹುಟ್ಟಿದ್ದಾನೆ ಅಂದರೆ ಅಪ್ಪನ ಬಗ್ಗೆ ಮಗ ಅಲ್ಲದೆ ಇನ್ಯಾರು ಹೇಳಬೇಕು ಅಲ್ವಾ?
ಹಾಗಾಗಿ ಆ ಪರತತ್ವದಿಂದಲೇ ಶಾಸ್ತ್ರಗಳ ಉಗಮಾದ್ರಿಂದ ಈ ಶಾಸ್ತ್ರಗಳೇ ಪರತತ್ವವನ್ನು ತಿಳಿಸಿಕೊಡ್ತವೆ ಅಂತ. ಅಷ್ಟೇ ಅಲ್ಲ, ಮುಂದುವರೆದು ನೋಡ್ತಾ ಹೋದರೆ ಈ ಎಲ್ಲ ಶಾಸ್ತ್ರವೇ ಪರಮಾತ್ಮನ ಉಸಿರು, ಜಗನ್ಮಾತೆಯ ಉಸಿರು ಅಂತ ಸ್ವತಃ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಏನು ಅಂದರೆ, ಅಸ್ಯ ಮಹತೋ ಭೂತಸ್ಯ ವಿಶ್ವಸಿತಮೇತತ್ ನಿಶ್ವಸಿತಮೇತತ್ ಋಗ್ವೇದಃ ಯಜುರ್ವೇದಃ ಸಾಮವೇದಃ ಅಥರ್ವಾಂಗಿರಸಃ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾಃ ಸೂತ್ರಾಣಿ ಅನುವ್ಯಾಖ್ಯಾನಾನಿ. ಶಾಸ್ತ್ರಗಳ ಪಂಕ್ತಿಯನ್ನೇ ಕೊಡುತ್ತೆ ಉಪನಿಷತ್ತು. ಇವೆಲ್ಲವೂ ಸಹ ಎಲ್ಲಿಂದ ಬಂದು ಕೇಳಿದರೆ ಅಸ್ಯ ಮಹತೋ ಭೂತಸ್ಯ, ಈ ದೊಡ್ಡ ಭೂತದಿಂದ ಇವೆಲ್ಲವೂ ಸಹ ಪ್ರಕಟವಾದು. ಮತ್ತು ಪುನಃ ಭೂತ ಅಂದ ತಕ್ಷಣ ದೇವಭೂತ ಈ ಅರ್ಥ ಅಲ್ಲ. ಏಕೋ ವಿಷ್ಣುರು ಮಹದ್ಭೂತಂ ಪೃಥಗ್ಭೂತಾನೇ ಅನೇಕಶಃ. ಭಗವಂತನೇ ದೊಡ್ಡ ಭೂತ, ನಾವೆಲ್ಲ ಮರಿಭೂತಗಳು. ಪೃಥಗ್ಭೂತಾನಿ ಅನೇಕಶಃ ಅಂದರೆ ಅಖಂಡವಾದಂಥ ಚೈತನ್ಯ ಈ ಅಂತಃಕರಣ ಎನ್ನುವಂಥ ಉಪಾಧಿಯಿಂದ ಬೇರೆ ಬೇರೆಯಾಗಿ ತೋರುತ್ತಲ್ಲ. ಇಸ್ ಇಟ್ ನಾಟ್ ಎ ಮರಿ ಭೂತ ಅಂತ ಪ್ರಶ್ನೆ. ಹಾಗಾಗಿ ಆ ಪರಮಾತ್ಮನೇ ಮಹಾಭೂತ. ಭೂತ ಅನ್ನೋದಕ್ಕೆ ಅರ್ಥ ಭೂ ಅಂದರೆ ಭೂಮಿ, ಅದನ್ನು ತ ಅಂದರೆ ತತ ವ್ಯಾಪಿಸಿಕೊಂಡವನು, ಎಲ್ಲ ಕಡೆಗೂ ವ್ಯಾಪಿಸಿದ ತತ್ವಕ್ಕೆ ಭೂತ ಅಂತ ಹೆಸರು. ಇದು ಗೊತ್ತಿದ್ರೆ ನಮಗೆ ಸಮಾಧಾನ, ಅಲ್ಲದಿದ್ರೆ ಅದೇ ದೇವಭೂತನೇ ಬರೋದು ಮತ್ತೆ ಪುನಃ. ಹಾಗಾಗಿ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ. ಈ ವೇದ, ಈ ಶಾಸ್ತ್ರ ಉಂಟಲ್ಲ, ಏನು ಕೇಳಿದರೆ ಅವನ ಉಸಿರು, ಅವನ ಉಸಿರೇ ಶಾಸ್ತ್ರವಾಗಿ ವೇದವಾಗಿ ಹೊರಹೊಮ್ಮಿತು. ಇಲ್ಲಿ ಎರಡು ಅರ್ಥ ನಾವು ಗ್ರಹಿಸಬೇಕು ಈ ಮಾತಿನಿಂದ. ಆ ಮಹಾಭೂತದ ಉಸಿರು ವೇದ ಅಂದರೆ, ಈ ವೇದ ಒಂದೊಂದು ವೇದವನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ 11 ವರ್ಷಗಳ ಕಾಲ ಓದಬೇಕು. 4 ಅಂತ ಇಟ್ಕೊಂಡ್ರೆ 11 4 44 ಆಯಿತು ಅಲ್ವಾ. ಅದಾದಮೇಲೆ ಮತ್ತು ಪುನಃ ದರ್ಶನಗಳಿಗೆ ಒಂದೊಂದಕ್ಕೆ 5 ವರ್ಷ ಅಂತ ಇಟ್ಕೊಳ್ಳಿ. 5 6 30, 44 30 74. ಮತ್ತು ಪುನಃ ಬೇರೆ ಬೇರೆ ವಿಚಾರಗಳೆಲ್ಲ ಇವೆ. ಇದಿಷ್ಟೆಲ್ಲ ಅಧ್ಯಯನ ಮಾಡಿ ಕರಗಿಸಿಕೊಳ್ಳಬೇಕಂತ ಜ್ಞಾನರಾಶಿ ಎಷ್ಟು ದೊಡ್ಡದು. ಇದನ್ನು ಸೃಷ್ಟಿ ಮಾಡಬೇಕಿದ್ರೆ ಅವನಿಗೆ ಎಷ್ಟು ಕಷ್ಟಪಟ್ಟಿರಬೇಕು ಪಾಪ ಅಂತ ನಾವ್ಯಾರಾದರೂ ಅವನ ಬಗ್ಗೆ ಅನುಕಂಪೆ ತೋರಿಸಿದರೆ, ನೀವು ಅನುಕಂಪೆ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದೆ? ನಿಶ್ವಸಿತ ಮೇತತ್. ನಾವ್ಯಾರು ಸಹ ಉಸಿರಾಡಬೇಕಾದ್ರೆ ಕಷ್ಟಪಡ್ತೇವೆ. ಈಗ ಓಕ್ಲೇನ್ ಸ್ಟೇಷನ್ ಬಂದಮೇಲೆ ಎಷ್ಟು ಸಲ ಉಸಿರಾಟ ಮಾಡಿದ್ವನು ಯಾರಿಗೆ ಗೊತ್ತು? ಒಂದು ಉಸಿರಿನ ಬಗ್ಗೂ ನಮಗೆ ನಮ್ಮದಾದಂತಹ ಎಚ್ಚರಿಕೆ ಇಲ್ಲ, ನಮ್ಮ ಪ್ರಯತ್ನ ಇಲ್ಲ. ಅಂದರೆ ನಮ್ಮ ಪ್ರಯತ್ನವೇ ಇಲ್ಲದೆ ಹೇಗೆ ನಾವು ಉಸಿರಾಟ ಮಾಡ್ತಾ ಇದ್ದೇವೋ, ಅಪ್ರಯತ್ನವಾಗಿ ಹೇಗೆ ಉಸಿರಾಟ ಆಗ್ತಾ ಇದೆಯೋ, ಈ ಜ್ಞಾನರಾಶಿ ಇವು ಸಹ ಅವನಿಂದ ಅಪ್ರಯತ್ನವಾಗಿ ಹೊರಬಂದಿದೆ. ಅವನೇನು ಕಷ್ಟಪಟ್ಟು ಮಾಡಿದ್ದಲ್ಲ. ಒಂದಂತೂ ಸತ್ಯ, ಅವನು ಉಸಿರಿದರೆ ಇಂಥದ್ದು ಬರ್ತದೆ. ನಮ್ಮಂಥವ್ರು ಉಸಿರಿದ್ರೆ ಪ್ರಪಂಚ ವಾಸನೆ ಆಗ್ತದೆ. ಅಂದರೆ ವಾತಾವರಣ ಕೆಟ್ಟು ಹೋಗ್ತದೆ, ಸಮಾಜ ವಿಘಟಕರಾಗ್ತೇವೆ ಅಂತ. ಉಸಿರಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾತು ಅಂತ ಅರ್ಥ. ಯಾಕೆ ಸುಮ್ಮನೆ ಕೂತಿದ್ದೀಯ ಉಸಿರೋ ಅಂತ ಹೇಳ್ತಾರಲ್ಲ ಅಲ್ವಾ. ನಾವು ನೋಡ್ತೇವೆ ಒಬ್ಬೊಬ್ಬರು ಪೇಪರಲ್ಲಿ ಉಸಿರ್ತಾ ಇದ್ದರೆ ಹೇಗಿರುತ್ತೆ ಅಂತ ಕೇಳಿದರೆ ಕೆರಳಿಸ್ತಾ ಇರ್ತಾರೆ ಅಂತ. ಭಗವಂತನ ಉಸಿರು ಜ್ಞಾನದ ರಾಶಿಯನ್ನು ಹೊತ್ತು ತರ್ತದೆ. ಮನುಷ್ಯ ಉಸಿರಿದ್ದು ಸಮಾಜವನ್ನು ಒಡಿತದೆ. ಹಾಗಾಗಿ ಇಷ್ಟೆಲ್ಲ ಕಷ್ಟಪಡ್ತಾರೆ ಒಡೆಯೋದಕ್ಕೆ, ಆದರೆ ಅವನು ಹಾಗಲ್ಲ, ಜ್ಞಾನ ರಾಶಿಯನ್ನು ಕೊಡ್ತಾನೆ. ಇದು ಒಂದರ್ಥ. ಇನ್ನೊಂದು ಎರಡನೇ ಅರ್ಥ, ಅವನ ಉಸಿರು ಅಂದರೆ ಅದು ಒಂದು ಅನಾಯಾಸವಾಗಿ ಬಂದಿತ್ತು. ಇನ್ನೊಂದು ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ, ಅದು ಎಷ್ಟು ವಿಶಾಲ, ಎಷ್ಟು ದೊಡ್ಡದು. ಇಷ್ಟೆಲ್ಲ ದೊಡ್ಡ ಒಂದು ಈ ಜ್ಞಾನ ರಾಶಿ ಬರಬೇಕಿದ್ರೆ ಅವನ ಉಸಿರಿಗೆ ಅದೆಷ್ಟು ಸಾಮರ್ಥ್ಯ ಇರಬೇಕು ಅಲ್ವಾ. ಹಾಗಾಗಿ ಈ ಉಸಿರು ಅದು
ಅಪ್ರಯತ್ನವಾಗಿ ಈ ಜ್ಞಾನರಾಶಿಯನ್ನು ಕೊಟ್ಟಿದೆ. ಮತ್ತು ಅದು ಇಷ್ಟು ವಿಶಾಲವಾದಂತಹ ಜ್ಞಾನರಾಶಿ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಾಂಗಿರಸಃ ಇತಿ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕ ಸೂತ್ರಾಣಿ, ಬ್ರಹ್ಮಸೂತ್ರದವರೆಗಿನ ವಿಚಾರಗಳು ಹೀಗೆ ಅಂತ. ಏಕೆಂದರೆ ಅದನ್ನು ಕೊಟ್ಟವರು ವೇದವ್ಯಾಸರೇ. ಆದ್ದರಿಂದ ಅವರು ಸಹ ಭಗವದ್ ಅವತಾರ ಅಂತಲೇ ಭಾರತೀಯ ಪರಂಪರೆಯ ನಂಬಿಕೆ ಅಂತ. ಹೀಗೆ ಉಪನಿಷತ್ತು ಆ ಶಾಸ್ತ್ರಗಳ ಸ್ವರೂಪವನ್ನು, ಇಷ್ಟೊಂದು ಜ್ಞಾನ ಸಂಪತ್ತು ಬರಬೇಕಿದ್ದರೆ ಆ ಭಗವಂತ ಅಥವಾ ಭಗವತಿ ಏನಾಗಬೇಕು? ಸರ್ವಜ್ಞಳಾಗಿರಲೇಬೇಕು. ಯಾಕೆಂದರೆ ನೋಡಿ, ಇದೊಂದು ಪುಸ್ತಕ ಇದೆ, ಇದರ ಒಳಗೆ ಒಂದಿಷ್ಟು ಶಾಸ್ತ್ರದ ವಿಚಾರ ಇದೆ ಅಂದರೆ ಇದನ್ನು ಬರೆದವನು ಈ ವಿಚಾರಕ್ಕಿಂತ ದೊಡ್ಡವನಾಗಿರಲೇಬೇಕು ಅಲ್ವಾ? ಹೌದು ತಾನೆ? ಈಗ ಇಡೀ ಮಹಾಭಾರತವನ್ನು ವೇದವ್ಯಾಸರು ಬರೆದರು ಅಂದರೆ ಆ ಮಹಾಭಾರತದಲ್ಲಿ ಏನವರು ಬರೆದಿದ್ದಾರಲ್ಲ ಆ ಜ್ಞಾನ ರಾಶಿ ಅವರ ತಲೆಯಲ್ಲಿದೆ ಅಂದರೆ ಅವರ ತಲೆಯಲ್ಲಿ ಇದಕ್ಕಿಂತ ಹೆಚ್ಚು ವಿಚಾರ ಇರಬೇಕಲ್ವ? ಅಂದರೆ ಇದಕ್ಕಿಂತಲೂ ಸಹ ಅವರು ದೊಡ್ಡವರು. ಹಾಗೆಯೇ ಈ 44 + 30 ಮತ್ತು ಪ್ಲಸ್ ಇಷ್ಟೆಲ್ಲ ಆದರೂ ಸಹ ಅರಗಿಸಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಜ್ಞಾನರಾಶಿಯನ್ನು ಕೊಟ್ಟಂಥವನು ಒಬ್ಬ ಸಾಮಾನ್ಯ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವನು ಕೊಡೋದಿರಲಿ, ಓದೋಕ್ಕೆ ಆಗೋದಿಲ್ಲರಿ, ಅಷ್ಟನ್ನು ಓದೋದು ಬೇಡ್ರಿ, ಒಂದನ್ನು ಓದಲಿಕ್ಕೂ ಆಗೋದಿಲ್ಲರಿ. ಆಮೇಲೆ ಮತ್ತೊಮ್ಮೆ ಹೇಳೋದು, ಸ್ವಲ್ಪ ಶಾರ್ಟಾಗಿ ಹೇಳಿಬಿಡಿ ಸ್ವಾಮಿ ಅಲ್ವಾ? ಹಾಗಾಗಿ ಅಸ್ಯ ಮಹತೋಭೂತಸ್ಯ ನಿಶ್ವಸಿತಂ ಅಂತಾದರೆ ಆ ಶಾಸ್ತ್ರ ಸ್ವರೂಪಿಣಿಯ ಅಂಥ ಜಗನ್ಮಾತೆ ಅವಳ ರೂಪ ಎಂಥದ್ದಿರ್ಬೋದು ಅಂದರೆ ಅವಳು ಪರಮ ಸರ್ವಜ್ಞಳು ಎನ್ನುವಂಥದ್ದು. ಅದಕ್ಕೋಸ್ಕರ ಶಾಸ್ತ್ರಕಾರರು ಆ ಶಾಸ್ತ್ರವನ್ನು ಕೊಟ್ಟವನಿಗಿಂತಲೂ ಶಾಸ್ತ್ರಕ್ಕಿಂತಲೂ ಶಾಸ್ತ್ರ ಕೊಟ್ಟವನು ದೊಡ್ಡವನು ಅಂತ ಆಚಾರ್ಯ ಶಂಕರರೇ ಬರೀತಾರೆ. ಪಾಣಿನಿ ಮಹರ್ಷಿ ವ್ಯಾಕರಣ ಶಾಸ್ತ್ರ ಕೊಟ್ಟ ಅಂದರೆ ಆ ವ್ಯಾಕರಣ ಶಾಸ್ತ್ರಕ್ಕಿಂತ ದೊಡ್ಡವನು ಆ ವ್ಯಕ್ತಿ ಹೀಗೆ ಅಂತ. ಪ್ರಾಂಜಲಿ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ನೋಡಿ ಹೀಗೆ ಅಂತ. ಶಾಸ್ತ್ರಕಾರರು ಇನ್ನೊಬ್ಬರನ್ನು ಹೇಗೆ ಗೌರವಿಸ್ತಾರೆ ಅನ್ನೋದಕ್ಕೆ. ಹೀಗೆ ಶಾಸ್ತ್ರ ಎನ್ನುವಂಥದ್ದು ಅವನ ಉಸಿರು ಅಂತ ವೇದ ಹೇಳಿದರೆ, ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಅವನು ಉಸಿರು ಅಷ್ಟೇ ಅಲ್ಲ ಕಣ್ರಿ, ಅವನಿಗೆ ಶರೀರವೇ ಶಾಸ್ತ್ರ. ಅವನ ದೇಹದ ಒಂದೊಂದು ಅವಯವವೂ ಶಾಸ್ತ್ರ. ಅಂದರೆ ಅವನ ಒಂದೊಂದು ಅವಯವಗಳಿಂದ ಶಾಸ್ತ್ರದ ಬೇರೆ ಬೇರೆ ಕವಲುಗಳು ಶಾಖೆಗಳು ಹೊರಹೊಮ್ಮಿದವು. ಅಂದರೆ ಸರಸ್ವತಿ ಶಾಸ್ತ್ರ ಶರೀರಿಣಿ ಅಂತ. ಹೇಗೆ ಅಂತಂದರೆ ಆ ಬ್ರಹ್ಮಾಂಡ ಪುರಾಣ ಹೇಳುತ್ತೆ, ಜಗನ್ಮಾತೆಯ ಯಾವ ಯಾವ ಅಂಗಗಳಿಂದ ಯಾವ ಯಾವ ವಿಚಾರಗಳು ಹರಿದು ಬಂದವು ಅಂತ. ಕಾವ್ಯ ನಾಟ್ಯಾದ್ಯ ಅಲಂಕಾರಾನ್ ಅಸೃಜನ್ ಮಧುರೋಕ್ತಿಭಿ. ಸ್ವಲ್ಪ ಕೇಳ್ತಾ ಹೋಗಿ, ಸಹಜವಾಗಿ ಅರ್ಥ ಆಗುತ್ತೆ. ಕಾವ್ಯ ನಾಟ್ಯ ಅಲಂಕಾರಾನ್ ಅಸೃಜನ್ ಮಧುರೋಕ್ತಿಭಿ. ಮತ್ತೆ ಸರಸ್ವತೀ ಚ ಜಿಹ್ವಾಯಾಃ ಸಸರ್ಜ ಸಕಲಂ ಪ್ರಸೂಃ ಚುಬುಕೇನ ಚಕೋರಾಕ್ಷಿ ವೇದಾಂಗಾನಿ ಸಸರ್ಜ ಷಟ್. ಚುಬುಕ ಅಂದರೆ ಇದು, ಅದನ್ನು ಚಿಬುಕ ಅಂತಲೂ ಕರೀತಾರೆ, ಚುಬುಕ ಅಂತಲೂ ಕರೀತಾರೆ. ಬೋತ್ ಆರ್ ಕರೆಕ್ಟ್. ಇದರಿಂದ ಹುಟ್ಟಿದ್ದಂತೆ ಯಾವುದು ಅಂದರೆ ವೇದಾಂಗಾನಿ. ವೇದಾಂಗಾನ ಮುಂದೆ ಹೇಳ್ತೇನೆ ಏನು ಅಂತ. ಮತ್ತು ಮೀಮಾಂಸಾ ನ್ಯಾಯಶಾಸ್ತ್ರಂಚ ಪುರಾಣಂ ಧರ್ಮ ಸಂಹಿತಾಂ ಕಂಠೋರ್ಧ್ವರೇಖಾಂ ತಂತ್ರೇಣ ಸಸರ್ಜ ಸಕಲಾಂಬಿಕಾ. ಜಗನ್ಮಾತೆಯ ಕತ್ತಿನಲ್ಲಿ 3 ರೇಖೆಗಳಿವೆಯಂತೆ. ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಆ ಮಾತನ್ನು ಹೇಳ್ತಾರೆ. ಆ 3 ರೇಖೆಗಳು ಎದ್ದು ಕಂಡ್ರೆ ಅದು ಅತ್ಯಂತ ಉತ್ತಮಳಾದ ಸ್ತ್ರೀಯ ದೇಹ ಲಕ್ಷಣ ಅದು ಅಂತ. ಅದಕ್ಕೋಸ್ಕರಲೇ ಅದು ಕಾಣಬಾರ್ದು ಅಂತೇಳಿ ಹಿಂದಿನವರು ಹೀಗೆ ಮುಚ್ಕೊಳ್ತಾ ಇದ್ರು ಹೀಗೆ. ಇವಾಗ ಅದೆಲ್ಲ ಹೋಗಿದೆ ಅದಕ್ಕೆ ಅಂತ. ಆದರೂ ಸಹ ಸೂಕ್ಷ್ಮೇಕ್ಷಿಕೆಯಿಂದ ನೋಡುವವರಿಗೆ, ಲಕ್ಷಣಶಾಸ್ತ್ರಜ್ಞರಿಗೆ ಅದು ಗೊತ್ತಾಗುತ್ತದೆ. ಹಾಗಾಗಿ ಆ 3 ರೇಖೆಗಳಿದ್ದಾವಲ್ಲ, ಒಂದೊಂದು ರೇಖೆಗಳಿಂದ ಒಂದೊಂದಿಷ್ಟು ವಿದ್ಯೆಗಳು ಹೊರಹೊಮ್ಮಿದುವಂತೆ. ಯಾವ್ಯಾವುದು ಕೇಳಿದರೆ
ಮೀಮಾಂಸಾ ನ್ಯಾಯಶಾಸ್ತ್ರಂಚ ಪುರಾಣಂ ಧರ್ಮಸಂಹಿತಾಂ ಕಂಠೋರ್ಧ್ವರೇಖಾತಂತ್ರೇಣ ಸಸರ್ಜ ಸಕಲಾಂಬಿಕಾ ಆಯುರ್ವೇದಂ ಧನುರ್ವೇದಂ ಮಧ್ಯಸ್ಥರೇಖೆಯ ಚತುಷ್ಷಷ್ಟಿಂಚ ವಿದ್ಯಾನಾಂ ಕಂಠ ಕೂಪ ಭುವ ಸೃಜತ್ ಅಂತ. ಇದರ ನೇರವಾಗಿ ಕನ್ನಡದ ಅರ್ಥ ಹೇಳಿಬಿಡ್ತೇನೆ. ದೇವಿ ತನ್ನ ಮಧುರವಾದಂಥ ಮಾತುಗಳಿಂದ, ಉಕ್ತಿಗಳಿಂದ ಕಾವ್ಯ, ನಾಟ್ಯಾದಿ, ಆ ನಾಟ್ಯಾದಿ ಅನ್ನೋದನ್ನು ಸಂಗೀತವೂ ಸಹ ಬಂತು, ಮತ್ತು ಮನೋರಂಜನೆಗೆ ಸಂಬಂಧಪಟ್ಟಂತಹ ಅಲಂಕಾರಗಳನ್ನು ಸಹ ಸೃಷ್ಟಿಸಿದಳು. ಎಲ್ಲಿಂದ? ಅವಳ ಮಾತಿನಿಂದ, ಅಂದರೆ ಈ ವಾಗೀಂದ್ರಿಯದಿಂದ. ತನ್ನ ಜಿಹ್ವೆಯಿಂದ ಸರಸ್ವತಿಯನ್ನು ಸೃಜಿಸಿದಳು. ಜಿಹ್ವೆ ಅಂದರೆ ನಾಲಿಗೆ. ಜಗನ್ಮಾತೆ ತ್ರಿಪುರ ಸುಂದರಿ, ಆ ಸರಸ್ವತಿ ಹುಟ್ಟಿದ್ದು ಅವಳ ನಾಲಿಗೆಯಿಂದ. ಆದ್ದರಿಂದ ಸರಸ್ವತಿಯ ವಾಸಸ್ಥಾನವೂ ನಾಲಿಗೆ. ಅದಕ್ಕೋಸ್ಕರ ಅವಳು ನೆಲೆಸಿರುವುದು ವಿದ್ಯಾವಂತನನ್ನ ಮಾಡೋದಕ್ಕೆ ನಾಲಿಗೆಯಲ್ಲಿ ವಾಸ ಮಾಡ್ತಾಳೆ ಅಂತ. ಈ ಹಿನ್ನೆಲೆಯಲ್ಲೇ ಇರಬೇಕು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ನಾಲಿಗೆ ಅವನು ತಿಳುವಳಿಕೆ ಹೇಳುತ್ತೆ, ಮುಖ ಅವನು ಸದಾಚಾರ ಹೇಳುತ್ತೆ ಅಂತ. ಮುಖಂ ವಕ್ತಿ ಸದಾಚಾರಂ, ಹೀಗೆ ಅಂತ. ಮತ್ತೆ ಮುಂದೆ ಯಾವುದು ಹುಟ್ಟಿತು? ಅವಳ ಗಲ್ಲದಿಂದ ವೇದಾಂಗಗಳು ಅಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ. ಹೀಗಂದ್ರೆ ಏನ್ರಿ, ಸುಮ್ಮನೆ ಹೆಸರನ್ನು ಮಾತ್ರ ಹೇಳ್ತೀರಿ ನೀವು ಅಂತ ಕೆಲವು ಜನ ಆಕ್ಷೇಪ ಮಾಡ್ತಾರೆ. ನನಗಿದನ್ನು ತುಂಬ ಸಲ ಹೇಳಿದ್ದೇನೆ ಸಾಕು ಅಂತ ಅನಿಸುತ್ತೆ. ಆದರೆ ನೀವು ಹೇಳ್ತಿಲ್ರಿ ವೇದಾಂತ ಮರ್ತೋಗ್ತದೆ ಅಂತ. ಹಂಗೆ ಮರ್ತಿದ್ದೇವೆ ನಾವು ಅಂತ. ಶಿಕ್ಷಾ ಅಂದರೆ ಫೊನೆಟಿಕ್ಸ್, ಧ್ವನಿಶಾಸ್ತ್ರ. ಒಂದು ಶಬ್ದವನ್ನು ಹೇಗೆ ಉಚ್ಚರಿಸಬೇಕು ಅಂತ ತಿಳಿಸಿಕೊಡುವಂತಹದ್ದೇ ಶಿಕ್ಷಾಶಾಸ್ತ್ರ. ಇವತ್ತು ನಮಗೆ ಆ ವಿಚಾರ ಅನ್ನೋದು, ಆ ಸಬ್ಜೆಕ್ಟ್ ಒಂದು ಇದೆ ಅನ್ನೋದೇ ನಾವು ಮರೆತು ಬಿಟ್ಟಿದ್ದೇವೆ. ಸಾಲದ್ದಕ್ಕೆ ಎಷ್ಟೋ ಭಾಷೆಗಳಲ್ಲಿ ನಾವು ಬರೆಯೋದೊಂದು, ಹೇಳೋದು ಒಂದು. ಸಂಸ್ಕೃತದಲ್ಲಿ ಹಾಗಲ್ಲ. ಹೇಗೆ ಬರಿತೇವೋ ಹಾಗೆ ಹೇಳಬೇಕು, ಹೇಗೆ ಹೇಳ್ತೇವೋ ಹಾಗೆ ಬರಿಬೇಕು. ಏಕೆಂದರೆ ಅಕ್ಷರ ಅವಳ ಶರೀರ, ಮಾತು ಶರೀರ ಅಲ್ವಾ? ಎರಡೂ ಸಮಾನವಾಗಿರಬೇಕೆ ಅಷ್ಟೇ ಹೊರತುನೂ ಸಹ ಎರಡೂ ಬೇರೆ ಬೇರೆ ಇರಬಾರ್ದು. ಈ ಇಂಗ್ಲೀಷಲ್ಲಿ CUT ಏನಂತೀರಿ ನೀವು? CUT ಕಂಠನ, ಅದನ್ನು PUT ಏನು ಹೇಳಬೇಕು ಅಲ್ವಾ? ಯಾಕೆ ಆ ನಿಯಮ ವ್ಯತ್ಯಾಸ ಆಗ್ತೀವಿ? ಅದು ಇಂಗ್ಲೀಷ್ ರೀ, ಅದಷ್ಟೇ ಮುಗಿದೋಯ್ತು. ಅಂದರೆ ಅಲ್ಲಿ ಯಾವುದೇ ನಿಯಮ ಇಲ್ಲ. ಸಾಲದಕ್ಕೆ ಇವತ್ತು ಒಂದು ತಪ್ಪು ತಿಳ್ಕೊಳ್ಬೇಡಿ. ಒಬ್ಬ ಹೇಳ್ತಾನೆ ಅದು ಆಫ್ರಿಕನ್ ಇಂಗ್ಲೀಷ್, ಜರ್ಮನ್ ಇಂಗ್ಲೀಷ್, ಇಂಗ್ಲೆಂಡ್ ಇಂಗ್ಲೀಷ್. ನೀವು ಹೇಳುವ ಎಲ್ಲದಕ್ಕೂ ಸಹ ಒಂದೊಂದು ದೇಶದ, ಅಂದರೆ ನೀವು ಹೇಳುವ ಎಲ್ಲ ತಪ್ಪಿಗೂ ಒಂದೊಂದು ದೇಶದ ಹೆಸರು ಹೇಳೋದು. ಹಾಗಾಗಿ ಅದಕ್ಕೋಸ್ಕರ ಇವುಗಳನ್ನೆಲ್ಲ ಶಾಸ್ತ್ರ ಏನು ಹೇಳ್ತು ಕೇಳಿದರೆ, ನಮಗೆ ಅರ್ಥ ಪ್ರತಿಪಾದನೆಯ ದೃಷ್ಟಿಯಲ್ಲಿ ಇವುಗಳು ಸಾಕಷ್ಟು ತೊಡಕನ್ನುಂಟು ಮಾಡ್ತವೆ. ಮತ್ತು ಎಷ್ಟೋ ಅಕ್ಷರಗಳನ್ನು ಸೈಲೆಂಟ್ ಅಂತ ಹೇಳ್ಬಿಡ್ತೀವಿ ನಾವು. ಡಕಾರ ಹೇಳಬೇಡ್ರಿ, ಬ್ರಿಡ್ಜ್ ಅನ್ರಿ, ಡಕಾರ ಬಿಟ್ಬಿಡ್ರಿ, ಬ್ರಿಡ್ಜ್ ಅಂತ ಹೇಳಬೇಡ್ರಿ, ಹೌದಾನೆ? ಹೀಗೆ ಏನೇನೋ ನಿಯಮಗಳು. ಆದರೆ ನಮ್ಮ ಉಚ್ಚಾರಣೆ ಎಷ್ಟೆಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಜಗನ್ಮಾತೆಗೆ ಸಂತೋಷ ಪಡ್ತಾಳೆ. ಯಾಕೆಂದರೆ ಈ ವಿಚಾರ ಅವಳ ದೇಹದ ಅಂಗಾಂಗದಿಂದ ಬಂದಿದ್ದಾದ್ದರಿಂದ ನಾವು ತಪ್ಪು ಹೇಳಿದರೆ ಅಂಗಾಂಗವನ್ನು ಪರಚಿದ ಪಾಪ. ಅದಕ್ಕೋಸ್ಕರ ವ್ಯಾಕರಣಶಾಸ್ತ್ರ ಹೇಳುತ್ತೆ, ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ. ನೀವು ಒಂದು ಶಬ್ದವನ್ನು ಸ್ಪಷ್ಟವಾಗಿ ಹೇಳಿದರೆ, ಸ್ಪಷ್ಟವಾಗಿ ಉಚ್ಚರಿಸಿದರೆ, ಆ ಶಬ್ದ ನೀವು ಯಾವ ಉದ್ದೇಶದಿಂದ ಹೇಳಿದ್ದೀರೋ ಅದನ್ನು ಈಡೇರಿಸಿ ಕೊಡುತ್ತೆ. ವಿಶೇಷವಾಗಿ ಉಪಾಸನೆಯಲ್ಲಿ ಹಾಗಿಲ್ಲದಿದ್ದರೆ ಅದು ಇದ್ದಿದ್ದು ಒಂದು ನೀವು ಉಚ್ಚಾರ ಮಾಡಿದ್ದು ಬಂದಾದ್ರೆ ಏನಾಗುತ್ತೆ ಅಂತಂದರೆ ಅದು ಅಪಾರ್ಥ ಆಗಿಬಿಡ್ತದೆ. ಸಕೃತ್ ಅಂತ ಇದ್ರೆ ಸಕೃತ್ ಅಂತಲೇ ಹೇಳಬೇಕು, ಶಕೃತ್ ಅಂತಿದ್ರೆ ಶಕೃತ್ ಅಂತಲೇ ಹೇಳಬೇಕು. ಹಾಗಿಲ್ಲದಿದ್ದರೆ ಅಪಾರ್ಥ ಆಗಿಬಿಡ್ತದೆ. ಆಗ ನಿಮ್ಮ ಉದ್ದೇಶ ಈಡೇರುವುದಿಲ್ಲ. ಅದಕ್ಕೋಸ್ಕರ ಶಿಕ್ಷಾಶಾಸ್ತ್ರವನ್ನು ಓದಬೇಕು. ಇವತ್ತು ಶಿಕ್ಷಾಶಾಸ್ತ್ರ ಓದುವುದೇ ನಮಗೊಂದು ಶಿಕ್ಷೆ ಆಗಿಬಿಟ್ಟಿದೆ.
ಫೊನೆಟಿಕ್ಸ್. ಆದರೂ ಸಹ ಉಂಟು. ನೀವು ಪ್ರಾಯಶಃ ಮೈಸೂರುಂಟು, ನೀವು ನೋಡಿದ್ದೀರಾ, ಅಲ್ಲಿ ಭಾಷಾ ಲಿಂಗ್ವಿಸ್ಟಿಕ್ಸ್ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಯನ ಸಂಸ್ಥೆನೇ ಉಂಟು. ಅಲ್ಲಿ ಹೇಳ್ಕೊಡ್ತಾರೆ ಇಂಗ್ಲೀಷ್ ಶಬ್ದವನ್ನು ಸಹ ಹೇಗೆ ಉಚ್ಚಾರ ಮಾಡಬೇಕು ಅಂತ. ಪಾಶ್ಚಾತ್ಯ ಭಾಷೆಗೆ ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಮೊದಲೇ ಇತ್ತು ಇವೆಲ್ಲ ಬರೋಕ್ಕಿಂತ ಮೊದಲು. ಇವತ್ತು ನಾವು ಅದನ್ನು ಬಿಟ್ಟಿದ್ದೇವೆ. ವೇದದಲ್ಲಿ ಮಾತ್ರ ಇನ್ನೂ ವ್ಯವಸ್ಥೆ ಬದುಕಿದೆ. ಲೋಕದಲ್ಲೂ ಸಹ ಇದು ಬೇಕು. ಯಾಕೆಂದರೆ ನೀವು ಸ್ಪಷ್ಟವಾಗಿ ಮಾತನಾಡಿದರೆ ಆ ಮಾತನ್ನು ಕೇಳೋಣ ಅಂತ ಅನಿಸುತ್ತೆ, ಅಸ್ಪಷ್ಟವಾಗಿ ಮಾತನಾಡಿದರೆ ಎದ್ದು ಹೋಗೋಣ ಅಂತ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಶಿಕ್ಷಾ ಮತ್ತು ಕಲ್ಪ ಎರಡನೇದು ವೇದದ ಅಂಗ. ಇದು ಎಲ್ಲ ವೇದದ ಅರ್ಥವನ್ನು ತಿಳಿಸೋದಕ್ಕೆ ಹೊರಟಂತಗಳು. ಕಲ್ಪ ಅಂದರೆ ಕರ್ಮಗಳನ್ನು, ಯಾವ ಯಾವ ಕರ್ಮಗಳನ್ನು ಯಾವ ಯಾವ ಕಾಲದಲ್ಲಿ ಮಾಡಬೇಕು ಅಂತ ತಿಳಿಸುವಂಥದ್ದು. ಫಾರ್ ಎಕ್ಸಾಂಪಲ್, ನಾಡಿದ್ದು ಮಹಾಲಯ ಅಮಾವಾಸ್ಯೆ ಬರ್ತದೆ. ಆ ಅಮಾವಾಸ್ಯೆಗೆ ಸಂಬಂಧಪಟ್ಟ ಕೆಲಸವನ್ನು ನೀವು 10 ಗಂಟೆಗೆ ಮಾಡೋದಲ್ಲ, ಅಪರಾಹ್ನದಲ್ಲೇ ಮಾಡಬೇಕು. ಅದನ್ನು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಾದರೆ 12 ಗಂಟೆ ಒಳಗೆ ಮಾಡಿ ಮುಗಿಸ್ಬೇಕು. ಮತ್ತು ಯಾವುದೋ ಒಂದು ಹೋಮ ಹವನ ಮಾಡೋದಾದರೆ 12 ಗಂಟೆ ಒಳಗೇ ಮುಗಿಸ್ಬೇಕು. ಪ್ರದೋಷ ಪೂಜೆ ಮಾಡೋದಾದರೆ ನೀವು ಮಧ್ಯಾಹ್ನ ಪುರುಷತ್ತಿದೆ, ಸಂಜೆ ಇನ್ನೆಲ್ಲೋ ಹೋಗಬೇಕು ಅಂತ 4 ಗಂಟೆಗೆ ಮಾಡೋದಲ್ಲ. ಆ ಕರ್ಮದ ಕಾಲವನ್ನು ತಿಳಿಸುವಂತಹದ್ದು ಕಲ್ಪ. ಮತ್ತೆ ಮುಂದಿನದು ವ್ಯಾಕರಣ. ಶಿಕ್ಷಾ, ಕಲ್ಪ, ವ್ಯಾಕರಣ. ವ್ಯಾಕರಣ ಅಂದರೆ ವಾಕ್ಯವನ್ನು ಹೇಗೆ ಪ್ರಯೋಗಿಸಬೇಕು, ಅದು ಶಬ್ದದ ಉಚ್ಚಾರಣೆ. ಇದು ಶಬ್ದದಕ್ಕೆ ಭಾಷೆಯ ನಿಯಮ ಹೇಗೆ ಅಂತ. ಉದಾಹರಣೆಗೆ ಕರ್ತೃಪದ ಬಹುವಚನ ಇದ್ದರೆ ಕ್ರಿಯಾಪದವು ಬಹುವಚನ ಇರಬೇಕು. ಕರ್ತೃಪದ ಬಹುವಚನ ಇದ್ದು ಕ್ರಿಯಾಪದ ಏಕವಚನದಲ್ಲಿದ್ದರೆ ಅವನು ಅಬದ್ಧವಾಗಿ ಮಾತನಾಡ್ತಾ ಇದ್ದಾನೆ ಅಂತಲೇ ಅರ್ಥ. ಮತ್ತು ಪುಲ್ಲಿಂಗ ಶಬ್ದಗಳಾದರೆ ಪುಲ್ಲಿಂಗದಲ್ಲೇ ಕ್ರಿಯಾಪದವನ್ನು ಹೇಳಬೇಕು. ಒಂದೊಂದು ಭಾಷೆಯ ಮರ್ಯಾದೆ ಒಂದೊಂದು ರೀತಿಯಾಗಿರುತ್ತದೆ. ಸಂಸ್ಕೃತದಲ್ಲಿ ಅದು ಇಲ್ಲ, ನಿಯಮ ಇಲ್ಲ. ಅದರ ಉದಾಹರಣೆ ಕನ್ನಡದಲ್ಲಿ ತಂದೆಯವರು ಬರುತ್ತಾರೆ ಅಂತ ಹೇಳಬೇಕು. ಅಪ್ಪ ಬರ್ತದೆ ಅಂದರೆ ನಮ್ಮನೆ ಹತ್ರ BMTC ಬಸ್ ಬರ್ತಾನೆ. ಇದು ಭಾಷೆಗೆ, ವ್ಯಾಕರಣಕ್ಕೆ ಮಾಡುವ ಅಪಚಾರ. ಬೆಂಗಳೂರಿನಲ್ಲಿ ಬಹಳಷ್ಟು ಮನೆಗಳು ಇದೆ. ಗೊತ್ತಾಯ್ತಾ ಏನು ವ್ಯತ್ಯಾಸ ಅಂತ? ಮನೆಗಳು ಅಂತ ಪ್ಲೂರಲ್ ಆದಮೇಲೆ ಇದೆ ಅನ್ನೋದು ಸಿಂಗ್ಯುಲರ್ ಹೇಗಾಗುತ್ತೆ ರೀ? ಅಲ್ವಾ? ನಾವು ಹೇಳೋದಿಲ್ಲ. ಸರ್ಕಾರದಿಂದ ಬರುವಂತಹ ಸುತ್ತೋಲೆ ಎಂಬ ಹೆಸರನ್ನು ಸತ್ತೋಲೆ ನೋಡಿಬಿಟ್ರೆ ಇಂಥ ಅಬದ್ಧಗಳು ತುಂಬ ಕಾಣ್ತವೆ ಕಣ್ಣಿಗೆ. ಯಾಕೆ ಕೇಳಿದರೆ ಆಮೇಲೆ ಕೇಳಿ ಅಯ್ಯೋ ತಪ್ಪಾಗಿಬಿಟ್ಟಿದ್ರಿ. ಆಮೇಲೆ ಜಸ್ಟಿಫಿಕೇಶನ್, ಟು ಎರ್ ಈಸ್ ಹ್ಯೂಮನ್, ಟು ಎರ್ ಮೋರ್ ಈಸ್ ಮೋರ್ ಹ್ಯೂಮನ್ ಹೇಳ್ಬೋದಾ? ಇಲ್ಲ. ಅಂದರೆ ಎಲ್ಲದಕ್ಕೂ ಸಹ ಪ್ರಾಮಾಣಿಕತನದಿಂದ ಒಪ್ಪಿಕೊಳ್ಳುವ ಬುದ್ಧಿ ಇಲ್ಲ. ಮಾಡಿದ ಎಲ್ಲವೂ ಸಹ ಸರಿ ಅಂತ. ಆಮೇಲೆ ಬೇರೆ ಅದಕ್ಕೊಂದು ಸಮರ್ಥನೆ, ಕೈ ತಪ್ಪಿನಿಂದ ಆಗಿಬಿಟ್ಟಿದೆ. ಕೈ ಯಾವತ್ತಾರು ತಪ್ಪತ್ತ? ತಪ್ಪೋದು ತಲೆ. ಅದೇನು ಕೈ ತಪ್ಪಿಂದ, ಬುದ್ಧಿ ತಪ್ಪಿನಿಂದ ಅಂತ ಬರೀ. ಅದನ್ನು ಬರೆಯೋದಕ್ಕೆ ಬುದ್ಧಿ ಇದ್ದು ತಾನೆ. ಯಾಕೆ ಕೇಳಿದ್ರಲ್ಲಿ ಸರಸ್ವತಿ ಇಲ್ಲ. ಹಾಗಾಗಿ ವಾಸ್ತವಿಕವಾಗಿ ತಪ್ಪು ಮಾಡೋದು ಸರಿ ಮಾಡೋದು ಬುದ್ಧಿಯೇ ಅಷ್ಟೇ ಹೊರತೂ ಸಹ ಎಲ್ಲ. ಆದರೂ ಸಹ ನಾವು ಹೇಳ್ತೇವೆ ಹೀಗೆ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ವ್ಯಾಕರಣ ಎನ್ನುವಂಥದ್ದು ಭಾಷೆಗೆ ಬಹಳ ಮುಖ್ಯ. ಸಂಸ್ಥೆಯಲ್ಲಿ ಒಂದು ಮಾತುಂಟು, ವ್ಯಾಕರಣ ಇಲ್ಲದೆ ಇರುವಂಥ ಭಾಷೆ, ತಪ್ಪು ತಿಳ್ಕೊಳ್ಬೇಡಿ, ಮುಂದಿನ ಮಾತು ಸ್ವಲ್ಪ ಭಯಾನಕ. ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್. ಅಂದರೆ ನಾಚಿಕೆ ಇಲ್ಲದೆ ಇರುವಂಥ ಒಬ್ಬ ಗರತಿ ಹೇಗೋ ವ್ಯಾಕರಣ ಇಲ್ಲದೆ ಇರುವಂಥ ಭಾಷೆ ಹಾಗೆ. ಆ ಗರತಿ ನಾಚಿಕೆ ಬಿಟ್ಟರೆ ವ್ಯಾಕರಣ ಇಲ್ಲದೆ ಇರೋಂಥ ಭಾಷೆ ಹಾಗೆ ಅಂತ. ಎರಡಕ್ಕೂ ಅದೇ ಉಪಮಾನ. ಒಂದಕ್ಕೆ ಈ ಕಡೆಯಿಂದ, ಒಂದಕ್ಕೆ ಈ ಕಡೆಯಿಂದ ಹೊಂದಿಸಿಕೊಳ್ಬೇಕು. ಅಂದರೆ ಒಂದು ಸ್ತ್ರೀಗೆ ನಾಚಿಕೆ ಎನ್ನುವಂಥದ್ದು ಹೇಗೆ ಆಭರಣವೋ, ಹೇಗೆ ಅವಳ ರಕ್ಷಣೆಯೋ, ಭಾಷೆಯ ರಕ್ಷಣೆ ಅದು ವ್ಯಾಕರಣದಿಂದ ಆಗ್ತದೆ ಅಂತ. ಅದಿಲ್ಲದೆ ಇದ್ದರೆ ಇವತ್ತು ಯಾಕೆ ಹೇಳ್ತೇನೆ ಅಂದರೆ, ಬಹಳಷ್ಟು ಜನ ನಮ್ಮಲ್ಲಿ ಕನ್ನಡವನ್ನು ಮನಸ್ಸಿಗೆ ಬಂದ ಹಾಗೆ ಬಳಸಿದರೇನೆ ಭಾಷೆ ಬೆಳೀತದೆ ಅಂತ ಕನ್ನಡದವರೇ ಹೇಳೋದನ್ನು ಕೇಳಿದ್ದೀನಿ ನಾನು. ಎಷ್ಟೋ ಕಾಲೇಜಿನ ಉಪನ್ಯಾಸಕರೇ ಈ ಮಾತನ್ನು ಹೇಳ್ತಾ ಇದ್ದಾರೆ.
ಪಾಪ ಅವರು ಬರೆದ ಗ್ರಂಥವನ್ನು ಯಾರೂ ಓದೋಕ್ಕಾಗೋದಿಲ್ಲ, ಬೆಳೆದು ಬಿಟ್ಟಿದೆ ಅದು ವಿಪರೀತವಾಗಿ. ಅದಕ್ಕೋಸ್ಕರ ಆ ವ್ಯಾಕರಣ ಎನ್ನುವಂತಹದ್ದು ಸಹ ಅದು ಜಗನ್ಮಾತೆಯ ಒಂದು ದೇಹದ ಅವಯವ ಅನ್ನೋದನ್ನು ನಾವು ಮರಿಬಾರದು. ಶಿಕ್ಷಾ, ಕಲ್ಪ, ವ್ಯಾಕರಣ ಮತ್ತು ನಿರುಕ್ತ. ನಿರುಕ್ತ ಅಂದರೆ ಶಬ್ದದ ಎಟಿಮಾಲಜಿ, ಶಬ್ದ ನಿರ್ವಚನೆ, ಒಂದೊಂದಕ್ಕೂ ಸಹ ಸಂಸ್ಕೃತ ಭಾಷೆಯಲ್ಲಿ ಆ ವಿವರಣೆ ಸಿಗ್ತದೆ, ಬೇರೆ ಭಾಷೆಯಲ್ಲಿ ಸಿಗೋದಿಲ್ಲ. ಒಂದೊಂದು ಧಾತುವನ್ನು ಇಟ್ಕೊಂಡು ಆ ಅಕ್ಷರಕ್ಕೂ ಸಹ ಅರ್ಥವನ್ನು ಹೇಳುವಂಥದ್ದು ಉಂಟಲ್ಲ, ಅದು ಇದ್ದರೆ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ನಿರುಕ್ತ ಅದು ಮಾಡುವಂಥದ್ದು ಆ ಕೆಲಸವನ್ನು. ಮತ್ತು ಛಂದಸ್ಸು ಅಂದರೆ ಮೀಟರ್. ಛಂದೋರೂಪಿಣಿ ಅಂತಲೇ ಜಗನ್ಮಾತೆಗೆ ಇನ್ನೊಂದು ಹೆಸರು, ಛಂದಸ್ವತಿ ಅಂತ ಹೆಸರು. ಮತ್ತು ವೇದದ ಇನ್ನೊಂದು ಹೆಸರೇ ಛಂದ ಅಂತ. ಅದು ಒಂದು ವಿಚಾರವನ್ನು ಪದ್ಯಮಯವಾಗಿ ಹೇಳಬೇಕು ಅಂತಾದರೆ ಛಂದಸ್ಸು ನಮಗೆ ಅನಿವಾರ್ಯ. ಹಾಗಿಲ್ಲದೇ ಇದ್ದರೆ ನಾವು ಪದ್ಯಮಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಪದ್ಯಮಯ ಹೇಳಬೇಕು ಅಂದ ತಕ್ಷಣ ಅಲ್ಲೊಂದು ಛಂದಸ್ಸು ಬಂದೇ ಬರುತ್ತೆ. ಹಾಗಾಗಿ ಛಂದಸ್ಸು. ಮತ್ತು ಜ್ಯೋತಿಷ ಅಂದರೆ ಸೂರ್ಯಚಂದ್ರರ ನಡೆಯನ್ನು ಇಟ್ಟುಕೊಂಡು ಕಾಲವನ್ನು ನಿರ್ಣಯಿಸುವಂಥದ್ದು. ಪ್ರಾಯಶಃ ಈ ಸೂರ್ಯಚಂದ್ರರ ಇಬ್ಬರು ಇಲ್ಲದೇ ಇದ್ದರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಅಸ್ತಿತ್ವವೇ ಇಲ್ಲ. ಅಷ್ಟೇ ಅಲ್ರಿ, ಇವತ್ತು ದಿಕ್ಕು ಅಂತ ಹೇಳ್ತೇವಲ್ಲ, ಡೈರೆಕ್ಷನ್, ಸೂರ್ಯ ಹುಟ್ಟುವ ದಿಕ್ಕು ಅಂತ ಇಟ್ಕೊಂಡೇ ತಾನೆ ನಾವು ಎಲ್ಲವನ್ನು ಮಾತನಾಡೋದು. ಅವನೊಬ್ಬ ಇಲ್ಲದಿದ್ದರೆ ನಾವು ಪೂರ್ವ ದಿಕ್ಕು ಅಂತ ಹೇಗೆ ತೀರ್ಮಾನ ಮಾಡೋದು ಹೇಳಿ ನೋಡೋಣ ಅಲ್ವಾ? ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಸೂರ್ಯಚಂದ್ರರ ನಡೆಯನ್ನಿಟ್ಕೊಂಡು ಗ್ರಹಗತಿಗಳನ್ನು, ನಕ್ಷತ್ರಗಳನ್ನು, ಅವುಗಳ ಸಂಚಾರದಿಂದ ನಮ್ಮ ಮೇಲೆ ಆಗುವಂಥ ಪ್ರಭಾವವನ್ನು ತಿಳಿಸುವಂಥದ್ದು. ಇದೂ ಸಹ ಜಗನ್ಮಾತೆ ಒಂದು ದೇಹದ ಅವಯವಾದ್ದರಿಂದ ಈ ಷಡಂಗಗಳು ಎಲ್ಲಿಂದ ಹುಟ್ಟಿದ್ವು ಅಂದರೆ ಆಕೆಯ ಚಿಬುಕದಿಂದ ಹುಟ್ಟಿದ್ವು. ಇದು ಇಲ್ಲಿ ಹುಟ್ಟಿದ್ದು ಅಂದರೆ ವೇದ ಹುಟ್ಟಿದ್ದು ನೇರ ಎಲ್ಲಿಂದ? ಮೇಲಿನ ತುಟಿಗಳಿಂದ ಅಂತ. ಹೀಗೆ ಕಂಠದ ಊರ್ಧ್ವ ಭಾಗದಿಂದ, ಈ ಕಂಠದ ಮೇಲಿರುವ ರೇಖೆ ಅಂತ ಹೇಳಿದನಲ್ಲ, ಅಲ್ಲಿಂದ ಮೀಮಾಂಸಾ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರಗಳನ್ನು ತಿಳಿದು, ಮತ್ತು ಕಂಠದ ಮಧ್ಯರೇಖೆಯಿಂದ ಆಕೆ ಎಲ್ಲ ರೀತಿಯ ಆಯುರ್ವೇದ, ಧನುರ್ವೇದಗಳನ್ನು ಸೃಷ್ಟಿ ಮಾಡಿದ್ಲಂತೆ. ಕಂಠಕೂಪ ಅಂದರೆ ಇನ್ನೂ ಕೆಳಗಿಡ ಇರುವಂಥ ರೇಖೆ, ಅದರಿಂದ 64 ರೀತಿಯ ವಿದ್ಯೆಗಳನ್ನು ಸೃಷ್ಟಿ ಮಾಡಿದಳಂತೆ. ಹಾಗಾಗಿ ಇವೆಲ್ಲವೂ ಸಹ ವಿಶೇಷವಾಗಿ ಜಗನ್ಮಾತೆಯ ದೇಹದ ಅವಯವಗಳು, ಈ ಅವಯವಗಳಿಂದ ಹುಟ್ಟಿದವು ಅಂತರ್ಥ. ಅದರೊಳಗೂ ಸಹ ಈ ಕಂಠಕ್ಕಿಂತ ಕೆಳಗಿನ ಭಾಗದಲ್ಲಿ ಹುಟ್ಟಿದ್ದು ಯಾವುದಿಲ್ಲ, ಎಲ್ಲವೂ ಸಹ ಇಷ್ಟು ಮೇಲಿಂದ. ಯಾಕೆಂದರೆ ಇದರ ಹೆಸರೇ ಉತ್ತಮಾಂಗಂ ಅಂತ. ಜ್ಞಾನ ಹರಿದು ಬರುವುದು ಯಾವಾಗಲೂ ಸಹ ಇಷ್ಟರ ಮೇಲೇನೆ, ಅದನ್ನು ಗ್ರಹಣ ಮಾಡೋದು ಇಷ್ಟರ ಮೇಲೇನೆ. ಅದಕ್ಕೋಸ್ಕರ ಸಂಸ್ಥೆಯಲ್ಲಿ ಈ ಭಾಗವನ್ನು ಉತ್ತಮಾಂಗ ಅಂತ ಕರೀತಾರೆ. ಹೀಗೆ ಈ ಶಾಸ್ತ್ರಕ್ಕೆ ದೇವಿಯೇ ಕಾರಣಗಳಾದ್ದರಿಂದ ಅವಳ ಹೆಸರು ಶಾಸ್ತ್ರಮಯೀ ಅಂತ. ಶಾಸ್ತ್ರಮಯೀ, ಶಾಸ್ತ್ರ ಸ್ವರೂಪಿಣಿ ಅಂತ. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ದೇವಿ ಶಾಸ್ತ್ರ ಸ್ವರೂಪಗಳು ಯಾಕೆ ಅಂತ ಕೇಳಿದರೆ, ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲವೂ ಸಹ ಪರಬ್ರಹ್ಮ ವಸ್ತುವೇ, ಬ್ರಹ್ಮವೇ. ನೇಹ ನಾನಾಸ್ತಿ ಕಿಂಚನ, ಇಲ್ಲಿ ಅದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮತ್ತು ಕಿಂಚನ ನಾನಾ, ಇಲ್ಲಿ ಅನೇಕ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಪರತತ್ವ ಇರುವಂತಹದ್ದು, ತಾನೊಂದೇ ಆಗಿದೆ ಆ ಪರತತ್ವ. ಹೀಗೆ ಈ ಎಲ್ಲ ಶಾಸ್ತ್ರವಾಕ್ಯಗಳು ಸಹ ಪರಬ್ರಹ್ಮ ಸ್ವರೂಪಿಣಿಯಾದಂಥ ದೇವಿಯನ್ನು ಬಿಟ್ಟು ಮಿಕ್ಕ ಎಲ್ಲವೂ ಸಹ ಹುಸಿ ಅಂತ ಹೇಳ್ತೇವೆ. ಆದ್ದರಿಂದ ಅವಳು ಶಾಸ್ತ್ರ ಸ್ವರೂಪಿಣಿ. ಏಕೆಂದರೆ ಶಾಸ್ತ್ರ ಎನ್ನುವಂಥದ್ದು ಅವಳ ಉಸಿರು, ಅವಳ ದೇಹದ ಅವಯವಾದ್ದರಿಂದ ಅವೇ ಈ ಮಾತನ್ನು ಹೇಳಬೇಕಿದೆ, ಅದನ್ನು ನಾವು ಒಪ್ಪಲೇಬೇಕಾಗತ್ತೆ ಅಂತ. ಇಲ್ಲಿಗೆ ಅವರ ಅಭಿಪ್ರಾಯ ಮುಗಿತು. ಈಗ ಒಂದು ಕ್ಷಣ ವಿಚಾರ ಮಾಡೋಣ. ಲಲಿತಾ ಸಹಸ್ರನಾಮದ ನಾಮಗಳು ಒಂದೊಂದು ನಾಮ ಅದು ಪ್ರತ್ಯೇಕವಾದ ಅರ್ಥವನ್ನು ಹೇಳುತ್ತೆ. ಆದರೆ ಕೆಲವು ನಾಮಗಳು ನಮಗೆ ಸ್ಥೂಲವಾಗಿ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡ್ತವೆ. ಈಗ ನೋಡಿ, ಶಾಸ್ತ್ರಮಯೀ ಅಂತ ಆ 704ನೇ ನಾಮ, ಸರಸ್ವತಿ ಅಂತ.
ಆ ಸರಸ್ವತಿಯ ಸ್ವರೂಪ ಯಾವುದು ಅಂತ ಯಾರೋದು ಕೇಳಿದರೆ ಒಂದೇ ವಾಕ್ಯದಲ್ಲಿ ಹೇಳ್ಬೋದು, ಒಂದೇ ಶಬ್ದದಲ್ಲಿ ಹೇಳ್ಬೋದು, ಶಾಸ್ತ್ರಮಯಿ. ಎರಡು ಸೇರಿಸ್ಬಿಟ್ರೆ ಸರಸ್ವತಿ ಶಾಸ್ತ್ರಮಯಿ, ಶಾಸ್ತ್ರಮಯಿ ಆದವಳು ಯಾರಾದರೂ ಸರಸ್ವತಿ ಅಂತ. ಎರಡನ್ನು ಸೇರಿಸಿ ಒಂದರ್ಥ ಮಾಡಿಬಿಟ್ರೆ ಆಗ ನಮಗೆ ಸ್ಪಷ್ಟವಾದಂಥ ಒಂದು ಕಲ್ಪನೆ ಬಂದುಬಿಡ್ತದೆ. ಇಷ್ಟಾದ ಮೇಲೆ ಪ್ರಾಯಶಃ ಈ ಎಲ್ಲ ವೇದಾಂತದ ವಿಚಾರ ಹೇಳಿ ಹೇಳಿ ಸಾಕು ಅಂತ ಅನ್ನಿಸ್ತಾನೆ. ಒಂದು ಸ್ವಲ್ಪ ಬದಲಾವಣೆ ಇರಲಿ ಅಂಥೇಳಿ ನೇರವಾಗಿ ಮುಂದಿನ ನಾಮದಲ್ಲಿ ಬೇರೆ ವಿಚಾರವನ್ನು ಹೇಳ್ತಾರೆ. ನೇರವಾಗಿ ಗುಹಾಂಬಾ ಅಂತ. ಗುಹಾಂಬಾ, ಗುಹಾಂಬಾ ಅಂದರೆ ಗುಹನ ತಾಯಿ ಅಂತ. ಹಾಗಿದ್ರೆ ಗುಹ ಅಂದರೆ ಯಾರು? ರಾಮಾಯಣದಲ್ಲಿ ಒಬ್ಬ ಗುಹ ಬರ್ತಾನೆ, ಅವನಲ್ಲ. ಅವನು ಶ್ರೀರಾಮಚಂದ್ರನ ಗೆಳೆಯ. ಜಾತಿಯಲ್ಲಿ ಬೇಡನಾದರೂ ಸಹ ಯಾರಿಗೂ ಬೇಡ ಅಂತ ಆಗಲಿಲ್ಲ ಅವನು. ಸ್ವಾರಸ್ಯ ಅಂದರೆ ಬೇಕು ಅಂತಲೇ ಆಗಿದ್ದ ಅವನು ಗುಹ. ಆದರೆ ಇಲ್ಲಿ ಬರುವಂಥ ಗುಹ ಬೇರೆ. ಇವನ ಹೆಸರು, ಇನ್ನೊಂದು ಹೆಸರು ಸುಬ್ರಹ್ಮಣ್ಯ, ಕಾರ್ತಿಕೇಯ ಅಂತ ಹೆಸರು. ಗುಹತಿ ದೇವಸೇನಾಂ ಇತಿ ಗುಹ. ಯಾಕೆ ಅವನನ್ನು ಗುಹ ಅಂತ ಕರೀತಾರೆ ಅಂದರೆ, ದೇವತೆಗಳ ಸೈನ್ಯವನ್ನು ಗುಹತಿ ಅಂದರೆ ರಕ್ಷಿಸಿದ್ದನಂತೆ ಅವನು. ದೇವತೆಗಳ ಸೈನ್ಯವನ್ನು ಮುಂಚೂಣಿಯಲ್ಲಿ ತಂದು ನಿಲ್ಲಿಸಿದ್ದನಂತೆ. ದೇವತೆಗಳ ಸೈನ್ಯವನ್ನು ಮುನ್ನಡೆಸಿದ್ದನಂತೆ. ಆದ್ದರಿಂದ ಅವನ ಹೆಸರು ಗುಹಾ ಅಂತ. ಗುಹಾ ಅನ್ನೋದಕ್ಕೆ ಅರ್ಥವೇ ಗುಹತಿ, ದೇವ ಸೈನ್ಯವನ್ನು ಅವನು ರಕ್ಷಣೆ ಮಾಡುವವನು ಅಂತ. ಈ ಮಾತನ್ನು ಕೇಳಿದ ನಮಗೊಂದು ಸಂಶಯ, ಇದೇನು ಸ್ಪೆಷಲ್ಲು? ಎಲ್ಲ ಮಹಾಪುರುಷರು ಸಹ ಅವರವ್ರ ಸೈನ್ಯವನ್ನು ರಕ್ಷಣೆ ಮಾಡೇ ಮಾಡ್ತಾರಲ್ವಾ? ಹೌದು ತಾನೆ? ಹೀಗಿದ್ದಾಗ ಇವನಿಗೆ ಮಾತ್ರ ದೇವ ಸೈನ್ಯವನ್ನು ರಕ್ಷಣೆ ಮಾಡಿದವನಾದ್ರಿಂದ ಗುಹಾ ಅಂತ ಕರೀತಾರೆ ಅಂತ ಯಾಕೆ ಹೇಳಬೇಕು? ಏನು ಸ್ಪೆಷಲ್ ಅಂದರೆ ಅಲ್ಲೊಂದು ಕಾರಣ ಉಂಟು. ಎಲ್ಲರೂ ಸಹ ದೇಹಶಕ್ತಿ ಬುದ್ಧಿಶಕ್ತಿ ಎಲ್ಲವೂ ಬೆಳೆದ ಮೇಲೆ ಅವರವರಿಗೆ ಸಂಬಂಧಪಟ್ಟ ಜನರನ್ನು ರಕ್ಷಣೆ ಮಾಡ್ಕೊಳ್ತಾರೆ. ಆದರೆ ಈತ ಈ ಕೆಲಸ ಮಾಡಿದ್ದು ಹುಟ್ಟಿ 3ನೇ ದಿವಸಕ್ಕೆ ಅಂತ ಹೇಳುತ್ತೆ. ಹಾಗಾಗಿ ಅದು ಸ್ಪೆಷಲ್. ಏನು ಅಂತಂದರೆ ಇದಕ್ಕೊಂದು ಪುರಾಣದ ಹಿನ್ನೆಲೆ ಉಂಟು. ಈ ದಕ್ಷನ ಹಿಂದೆ ಭಾಗವತದಲ್ಲಿ ಹೇಳಿದ್ದೇನೆ ನಾನು, ಯಾಗದ ಸಂದರ್ಭದಲ್ಲಿ ಸತಿ ಅಂದರೆ ದಾಕ್ಷಾಯಿಣಿ ಆ ಯಾಗಶಾಲೆಯಲ್ಲಿ ತನ್ನ ಯೋಗ ಸಾಧನೆಯಿಂದ ದೇಹವನ್ನು ಬಿಟ್ಲು. ಇದರಿಂದ ಬೇಸರಿಸಿಕೊಂಡಂಥ ಶಿವ ಮೊದಲೇ ವಿರಕ್ತ, ಈಗ ಇನ್ನೂ ವಿರಕ್ತನಾಗಿ ಹಿಮಾಲಯಕ್ಕೆ ಹೋಗಿ ತಪಸ್ಸಿನಲ್ಲಿ ತೊಡಗಿದ. ಇಂತಹ ಸಂದರ್ಭದಲ್ಲಿ ಏನಾಯಿತು ಕೇಳಿದರೆ, ತಾರಕಾಸುರ ಎನ್ನುವಂಥ ಒಬ್ಬ ರಕ್ಕಸ ತಲೆ ಎತ್ತಿದ. ಅವನು ದೇವತೆಗಳಿಗೆ ಎಲ್ಲಿಲ್ಲದ ಕಷ್ಟ ಕೋಟಲೆಗಳನ್ನು ಕೊಡೋದಕ್ಕೆ ಪ್ರಾರಂಭಿಸಿದ. ಮತ್ತೆ ಎಲ್ಲರೂ ಹೋಗಿ ಚತುರ್ಮುಖನ ಹತ್ರ ಕೇಳಿದ ಹೀಗಾಗಿದೆ ಅಂತ. ಆಗ ಚತುರ್ಮುಖ ಹೇಳಿದ, ಕಷ್ಟನಪ್ಪ ಅವನನ್ನು ಬಗ್ಗು ಬಡಿಯೋದು ಅಂತ. ಯಾಕೆ ಕಷ್ಟ? ಅವನು ಏನು ಮಾಡಿದ್ದಾನೆ ಕೇಳಿದರೆ, ಈ ತಾರಕಾಸುರ ನಾನೇ ಅವನಿಗೊಂದು ವರ ಕೊಟ್ಟುಬಿಟ್ಟಿದ್ದೇನೆ. ಏನು ವರ ಅಂದರೆ, ಅವನು ವರ ಕೇಳ್ದ, ನಾನು ಕೊಟ್ಟೆ. ಆದರೆ ಇದರ ಭವಿಷ್ಯ ಹೀಗಾಗತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ. ಅವನು ನನಗೆ ಸಾವೇ ಬರಬಾರದು ಅಂತ ಹೇಳಿದ. ನಾನು ಹೇಳಿದೆ, ನೀವು ಹುಟ್ಟುಬಿಟ್ಟಿದೆಯೇ ಸಾಯಲೇಬೇಕು, ಅದನ್ನು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಮುಂದೇನು? ಹಾಗಿದ್ರೆ ನನ್ನ ಬೇಡಿಕೆಯನ್ನು ಈಡೇರಿಸ್ತೀಯ? ಆಯ್ತಪ್ಪ ಕೇಳು ಅಂದೆ. ಕೇಳಿದ. ಏನು ಕೇಳಿದ ಹೇಳಿದ್ರೆ, ಶಿವಪಾರ್ವತಿಯರಿಂದ ಹುಟ್ಟಿದಂತಹ ಮಗನಿಂದ ಅವನು ಹುಟ್ಟಿ 3 ದಿನದ ಒಳಗಾಗಿ ನನಗೆ ಸಾವು ಬರಬೇಕು ಅಂತ ಕೇಳಿದ. ನಾನು ತಥಾಸ್ತು ಅಂತ ಹೇಳಿಬಿಟ್ಟೆ. ಈ ವರವನ್ನು ಅವನು ಕೇಳುವಾಗ ಏನಾಗುತ್ತೆ ಕೇಳಿದರೆ ಸ್ವಾರಸ್ಯ ನೋಡಿ. ದಾಕ್ಷಾಯಿಣಿ ತನ್ನ ದೇಹ ಬಿಟ್ಬಿಟ್ಟಿದ್ದಾಳೆ, ಶಿವ ತಪಸ್ಸಿ ತೊಡಗಿದ್ದಾನೆ, ಅವರಿಗೆ ಮದುವೆನೇ ಆಗಲಿಲ್ಲ. ಅಷ್ಟೇ ಅಲ್ಲ, ಶಿವನಿಗೆ ಹೆಂಡತಿಯಾಗುವವಳೇ ಇನ್ನೂ ಹುಟ್ಟಲಿಲ್ಲ. ಈ ವರ ಕೇಳುವವ್ರ ಬುದ್ಧಿ ಹೆಂಗೆ ಕೆಲಸ ಮಾಡ್ತಾಯಿದೆ ನೋಡಿ. ನಾವು ಕೆಲವು ಜನ ದಡ್ರು ಅಂತ ಅಂದ್ಕೊಂಡಿರ್ತೇವೆ, ಬಟ್ ಅವರವರಿಗೆ ಬೇಕಾದ ವಿಚಾರದಲ್ಲಿ ಬಲೆ ಬುದ್ಧಿವಂತರು ಅವರಿಗೆ ಅಂತ. ಇವನು 1 ತಲೆ, ಅವನು 4 ತಲೆಯ ಬ್ರಹ್ಮನನ್ನು ಹಳ್ಳಕ್ಕೆ ಬೀಳಿಸ್ಬಿಟ್ಟ. ತಾರಕಾಸುರ ಶಿವನಿಗೆ ಹೆಂಡತಿ ಆಗುವವಳು ಇನ್ನೂ ಹುಟ್ಟಲೇ ಇಲ್ಲ,
ದೇಹ ಬಿಟ್ಬಿಟ್ಟಿದ್ದಾಳೆ ಅವಳು. ಇಂಥ ಸ್ಥಿತಿಯಲ್ಲಿ ಅವರಿಬ್ಬರು ಮದುವೆ ಆಗಬೇಕು. ಮದುವೆ ಆದಮೇಲೆ ಮತ್ತೆ ಪುನಃ ಸಂತತಿ ಆಗಬೇಕು. ಆ ಸಂತತಿ ಹುಟ್ಟಿ 3 ದಿನದ ಒಳಗಾಗಿ ಯಾವ್ದಾರ ಮಗು ಕಣ್ಣು ಬಿಡತ್ತನ್ರಿ ಎಷ್ಟೊತ್ತಿ ನೆಟ್ಟಿಗೆ. ಆಗ ಮಾತ್ರ ನನಗೆ ಸಾವು ಬರಬೇಕು ಅಂದ. ಅದಕ್ಕೋಸ್ಕರ ಏನಾಯಿತು ಕೇಳಿದರೆ, ವಾಸ್ತವಿಕವಾಗಿ ಶಿವ ಪಾರ್ವತಿಯನ್ನು ಮದುವೆ ಆಗಬೇಕು ಅಥವಾ ಪಾರ್ವತಿ ಶಿವನನ್ನು ಮದುವೆ ಆಗಬೇಕು ಅನ್ನೋದು ಅವರಿಬ್ಬರ ಅಪೇಕ್ಷೆ ಅನ್ನೋದಕ್ಕಿಂತಲೂ ದೇವತೆಗಳ ಅಪೇಕ್ಷೆ. ಯಾಕೆಂದರೆ ಶಿವನಿಗೆ ಮದುವೆ ಆಗ ಸಂತತಿ ಆದರೆ ನಮಗೆ ತಾರಕಾಸುರನಿಂದ ಉಳಿಗಾಲ, ಅಲ್ಲದಿದ್ದರೆ ನಮಗೆ ಕಾಲ ಇಲ್ಲ ಅಂತ ಹೇಳಿ ಆ ಪಾರ್ವತಿ ಮತ್ತು ದಾಕ್ಷಾಯಿಣಿಯನ್ನು ಪರ್ವತನ ರಾಜನ ಮಗಳಾಗಿ ಆವಿರ್ಭವಿಸಿ ಬರುವ ಹಾಗೆ ಮಾಡಿದರು. ಅದು ಆದಮೇಲೆ ದೇವತೆಗಳು, ಇವನು ಹೋಗಿ ಆ ಕಡೆ ಮುಖ ಹಾಕಿ ಕುಳಿತಿದ್ದಾನೆ ದಕ್ಷಿಣ ದಿಕ್ಕಿಗೆ ವಿರಕ್ತನಾಗಿ, ಅವನನ್ನು ಒಪ್ಪಿಸ್ಬೇಕಲ್ಲ. ಶಿವನನ್ನು ಒಪ್ಸೋರು ಯಾರ್ರೀ? ಮತ್ತು ಸಾಲದ್ದಕ್ಕೆ ಅವನು ತಪಸ್ಸಿ ಕುಳಿತಾಗ ದೇವತೆಗಳು ಒಂದು ಪ್ರಯೋಗ ಮಾಡಿ ನೋಡೋಣ ಅಂತ ಮನ್ಮಥನನ್ನು ಕಳಿಸಿದರು. ಸ್ವಲ್ಪ ಸಂಸಾರಕ್ಕೆ ಮುಖ ಮಾಡೋ ಥರ ದೇಹದಲ್ಲಿ ಅವನಿಗೆ ಬೇರೆ ಬೇರೆ ಅಪೇಕ್ಷೆಗಳೆಲ್ಲ ಉಂಟಾಗುವ ಹಾಗೆ ಏನೋ ಮಾಡಪ್ಪ ಅಂತ ದೇವತೆಗಳು ಇಂದ್ರನಿಗೆ ಹೇಳಿದರು. ಇಂದ ಅವನೇನು ಮಾಡ್ತಾನೆ ಪಾಪ, ಆ ಬಡಪಾಯಿ ಮನ್ಮಥನನ್ನು ಕಳಿಸಿದ. ಅವನು ಹೋದ, ಬಾಣ ಬಿಟ್ಟ. ಅವನು ಬಾಣ ಬಿಟ್ಟ, ಇವನು ಕಣ್ಣು ಬಿಟ್ಟ, ಇವನು ಹೆಣ ಆಗಿಬಿಟ್ಟ. ಅಷ್ಟೇ. ಕಾಳಿದಾಸ ಹೇಳ್ತಾನೆ ಆ ಮಾತನ್ನು. ಆ ಮನ್ಮಥ ಹೋಗಿ ಬಾಣ ಬಿಟ್ಟಾಗ ಪಂಚಬಾಣಗಳ ಚೂತಂ ಅರವಿಂದಂ ಅಂತ 5 ಬಾಣಗಳಿದೆ ಅವನ ಹತ್ರ, ಪುಷ್ಪ ಬಾಣಗಳು. ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಪ್ರೇಮ ಭಾವನೆ ಉಂಟಾಗುವಂಥವುಗಳು ಅಂತ. ಅದನ್ನು ಬಿಟ್ಟಾಗ ಶಿವ ಒಮ್ಮೆ ಹೀಗೆ ಕಣ್ಣು ತೆಗೆದನಂತೆ. ಕಣ್ಣು ತೆಗೆದ ತಕ್ಷಣ ಮರೆಯಲ್ಲೆಲ್ಲೋ ಕುಳಿತಿದ್ದ ಅವನು. ಅವನ 3ನೇ ದೃಷ್ಟಿ ಅವನ ಬಿದ್ದಾಗ ದೇವತೆಗಳು ನೋಡ್ತಾ ಇದ್ರಂತೆ, ಇವಾಗ ಮನ್ಮಥ ಗೆಲ್ತಾನೆ ಅಂತ. ಆದರೆ ಈ ಕಣ್ಣನ್ನು ತೆರಿತಾನೆ ಅಂತ ಕಲ್ಪನೆ ಇಲ್ಲ ಅವರಿಗೆ. ತಕ್ಷಣ ತೆರೆದ ತಕ್ಷಣ ದೇವತೆಗಳು ಹೇಳದಂತೆ, ಕ್ರೋಧಂ ಪ್ರಭೋ ಸಂಹರೇತಿ ಯಾವದ್ಗಿರಃಖೇ ಮರುತಾಂ ಚರಂತಿ ತಾವತ್ಸವನ್ನಿರ್ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂಚಕಾರ. ಕಣ್ಣು ತೆರಿತಾನೆ ಅಂತ ಗೊತ್ತಾದ ತಕ್ಷಣ ದೇವತೆಗಳು ಮಾಡಿದಂಥ ಪ್ರಾರ್ಥನೆ ಇದು. ಕ್ರೋಧಂ ಪ್ರಭೋ ಸಂಹರೇತಿ. ಶಿವ, ಕಣ್ಣು ತೆಗಿಬೇಡಪ್ಪ. ಯಾಕೆ ಹೇಳ, ನೀನು ಕಣ್ಣು ತೆಗೆದವನನ್ನು ದಹಿಸಬೇಡ, ತಪ್ಪವಂದಲ್ಲ ನಮ್ಮದು ಅಂತ ದೇವತೆಗಳು ಈ ಮಾತನ್ನು ಹೇಳಿದಾಗ ಅವರ ಬಾಯಿಂದ ಹೊರಟ ಶಬ್ದ ಶಿವನ ಕಿವಿಗೆ ಬೀಳುವುದರ ಒಳಗಾಗಿ ಇವನ ಕಣ್ಣಿಂದ ಹೊರಟಂತಹ ಆ ಅಗ್ನಿ ಕಿಡಿ ಮನ್ಮಥನನ್ನು ಸುಟ್ಟು ಬೂದಿ ಮಾಡಿ ತಣ್ಣಗಾಗ್ಬಿಟ್ಟಿತ್ತಂತೆ. ಅದು ಯಾವದ್ಗಿರಃಖೇ ಮರುತಾಂ ಚರಂತಿ ತಾವತ್ಸ ವನ್ಹಿ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂ ಚಕಾರ ಅಂತ. ಇವರು ಕೊನೆಯ ಶಬ್ದ ಮುಟ್ಟಷ್ಟೊತ್ತಿಗೆ ಇವತ್ತಿನ ಭಾಷೆ ಹೇಳ್ಬೇಕು, ವೈಕುಂಠ ಸಮಾರಾಧನೆ ಆಗ್ಬಿಟ್ಟಿತ್ತು ಅಂತ. ಆ ಹರನೇತ್ರಾಗ್ನಿ ಸಂದಗ್ಧ ಇಲ್ಲೇ ಬರ್ತದಲ್ಲ, ಜಗನ್ಮಾತೆ ಅವನನ್ನು ಬದುಕಿಸಿದಳು ಮತ್ತೆ ಹೇಗೆ ಅಂತ. ಪ್ರಾಯಶಃ ಜಗನ್ಮಾತೆ ಅವನನ್ನು ಮತ್ತೆ ಬದುಕಿಸದೇ ಇದ್ರಿದ್ರೆ ಒಂದು ದೃಷ್ಟಿಯಲ್ಲಿ ಶಿವ ಪಾರ್ವತಿಯರ ವಿವಾಹ ಆಗ್ತಾ ಇರಲಿಲ್ಲ. ಅದಾದಮೇಲೆ ಮತ್ತೆ ಪುನಃ ಇನ್ನು ಈ ದಾರಿಯಿಂದ ಆಗೋದಿಲ್ಲ ಅಂತೇಳಿ ಸಪ್ತಋಷಿಗಳನ್ನು ಕಳಿಸಿದರು. ಅಂದರೆ ಇವನನ್ನು ನಾವು ಲೋಕದ ಈ ದಂಡನೀತಿಯಿಂದ ಬಗ್ಸೋದಕ್ಕಾಗೋದಿಲ್ಲ, ಇವನನ್ನು ಬಗ್ಸೋದಕ್ಕೆ ಜ್ಞಾನವೇ ಬೇಕು. ಯಾಕೆಂದರೆ ಅವನು ಜ್ಞಾನಪ್ರಿಯ ಅಂಥೇಳಿ ಸಪ್ತಋಷಿಗಳನ್ನು ಶಿವನ ಹತ್ರ ಕಳಿಸ್ತಾರೆ. ಆಮೇಲೆ ಅವರ ಮದುವೆ ಆಗಿ ಅವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವನೇ ಕಾರ್ತಿಕೇಯ. ಅವನ ಹೆಸರು, ಇನ್ನೊಂದು ಹೆಸರು ಸುಬ್ರಹ್ಮಣ್ಯ, ಅಗ್ನಿಭೂಹು ಇತ್ಯಾದಿ ಎಲ್ಲ ಹೆಸರುಗಳಿವೆ. ಅವನಿಗೆ ಗಾಂಗೇಯ ಅನ್ನುವಂಥ ಇನ್ನೊಂದು ಹೆಸರು ಸಹ ಉಂಟು. ಭೀಷ್ಮ ಅಂತ ಅವನು ಬೇರೆ, ಗಾಂಗೇಯ ಅಂದರೆ ಇವನು ಸಹ ಹೌದು, ಸುಬ್ರಹ್ಮಣ್ಯನೂ ಸಹ. ಅದಕ್ಕೆಲ್ಲ ಕಾರಣಗಳಿವೆ. ಸಂಸ್ಕೃತದ ಒಂದೊಂದು ಶಬ್ದವೂ ಸಹ ಒಂದೊಂದು ಸ್ಟೋರಿಯನ್ನು ಹೇಳುತ್ತೆ. ನಮ್ಮ ದೃಷ್ಟಿಯಲ್ಲಿ ಅದು ಕೇವಲ ಒಂದು ಹೆಸರು, ಆದರೆ ಆ ಹೆಸರಿನ ಹಿಂದೆ ಸಾಕಷ್ಟು ವಿವರಣೆ ಇರುತ್ತದೆ ಅಂತ. ಕೊನೆಗೆ ಅವನು ಹೋಗಿ ಏನು ಮಾಡಿದ ಕೇಳಿದರೆ, ಆ 3ನೇ ದಿವಸ ತಾರಕಾಸುರನ ಮೇಲೆ ಆಕ್ರಮಣ ಮಾಡ್ತಾನೆ. ಆಗ ದೇವತೆಗಳೆಲ್ಲರೂ ಸಹ ಅವನನ್ನು ಮುಂದೆ ನಿಲ್ಲಿಸಿಕೊಂಡು ಹೋಗಿದ್ದರು. ಈ ಮಗು ಬಿಟ್ಟಂಥ ಬಾಣದ ಆಘಾತಕ್ಕೆ ತುತ್ತಾಗಿ ಆ ತಾರಕಾಸುರ ತನ್ನ ಪ್ರಾಣವನ್ನು ಕಳ್ಕೊಂಡ. ಹಾಗಾಗಿ
ಅಂತಹ ತಾರಕಾಸುರನನ್ನು ಸಂಹರಿಸಿದಂತಹ ಗುಹ ದೇವಸೈನ್ಯವನ್ನು ಮುನ್ನಡೆಸಿದವನು, ಅವನನ್ನು ಸಂಹರಿಸಿದವನಾದ್ದರಿಂದ ಅವನ ಹೆಸರು ಗುಹ. ಅವನ ಅಂಬಾ ಅಂದರೆ ತಾಯಿ ಅಂತ ಅರ್ಥ. ಅಂದರೆ ಷಣ್ಮುಖನ ತಾಯಿ, ಕಾರ್ತಿಕೇಯನ ತಾಯಿ, ಸುಬ್ರಹ್ಮಣ್ಯನ ತಾಯಿ ಯಾರು? ಜಗನ್ಮಾತೆ. ಇದು ಒಂದರ್ಥ. ಮತ್ತು ಇನ್ನೂ 3-4 ಅರ್ಥ ಇದೆ ಇದಕ್ಕೆ. ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.